गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्म तस्मै श्री गुरवे नमः। ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ಮೊದಲನೇ ವಿಗಮನದ ಗೃಹೀತ ತತ್ವಗಳನ್ನು ನಾವು ನೋಡಿದ್ವಿ. ಆ ಗೃಹೀತ ತತ್ವಗಳಲ್ಲಿ ಮತ್ತೊಂದು ಭಾಗ ವಿಗಮನದ ವಿಷಯಾತ್ಮಕ ಆಧಾರಗಳಂತೇಳಿ ಕರೀತೀವಿ. ಹೀಗಾಗಿ ನಾವು ವಿಗಮನದ ರೂಪಾತ್ಮಕ ಆಧಾರಗಳಂದ್ರೇನು ಅಂತೇಳಿ ನಾವು ನೋಡಿದ್ದೇವೆ. ವಿಗಮನದ ರೂಪಾತ್ಮಕ ಆಧಾರಗಳಲ್ಲಿ ಎರಡು ವಿಧ: ಪ್ರಕೃತಿಯ ಏಕತಾ ನಿಯಮ ಮತ್ತು ಕಾರಣ ಕಾರ್ಯಗಳ ಸಂಬಂಧ ನಿಯಮ ಅಂತೇಳಿ ನಾನು ಹೇಳಿದ್ದೇನೆ. ಪ್ರಕೃತಿಯ ಏಕತಾ ನಿಯಮ ಅಂತಂದ್ರೆ ನಿಯಮದಲ್ಲಿ ಒಂದು ನಿಯಮಿತತನ ಮತ್ತು ಕ್ರಮಬದ್ಧತೆ ಇರುವುದನ್ನ ನಾವು ಪ್ರಕೃತಿಯ ಏಕತಾ ನಿಯಮ ಅಂತೇಳಿ ಕರಿತೇವೆ. ಹಾಗೆ ಕಾರಣ ಕಾರ್ಯಗಳ ಸಂಬಂಧ ನಿಯಮ ಅಂತಂದ್ರೆ ಪ್ರತಿಯೊಂದು ಘಟನೆಗೂ ಒಂದು ನಿರ್ದಿಷ್ಟವಾದ ಕಾರಣವನ್ನ ನಾವು ಹೇಳೋದನ್ನ ಅಥವಾ ತಿಳಿಸುವುದನ್ನ ನಾವು ಕಾರಣ ಕಾರ್ಯಗಳ ಸಂಬಂಧ ಅಂತೇಳಿ ಕರಿತೀವಿ. ಅಂದ್ರೆ ಪ್ರತಿಯೊಂದು ಘಟನೆಗೂ ಒಂದು ನಿರ್ದಿಷ್ಟವಾದ ಕಾರಣ ಇರಲೇಬೇಕು. ಯಾವುದು ಕೂಡ ಹಾದಿ ಅಥವಾ ಆರಂಭವಿಲ್ಲದೆ ಯಾವುದು ಕೂಡ ಒಂದು ಘಟನೆ ಸಂಭವಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೇ ನಾವು ಕಾರಣ ಕಾರ್ಯಗಳ ಸಂಬಂಧ ಅಂತೇಳಿ ಕರಿತೇವೆ. ಅಂದ್ರೆ ಪ್ರತಿಯೊಂದು ಘಟನೆಗೂ ಒಂದು ನಿರ್ದಿಷ್ಟವಾದ ಕಾರಣವಿರಲೇಬೇಕು. ಇದನ್ನೇ ನಾವು ಕಾರಣ ಕಾರ್ಯಗಳ ಸಂಬಂಧ ಅಂತೇಳಿ ಕರಿತೇವೆ. ನಿಮ್ಗೆ ಒಂದು ಅಂಕಗಳಿಗೆ ಕೇಳ್ತಾರೆ ಕಾರಣ ಕಾರ್ಯಗಳ ಸಂಬಂಧ ಅಂದ್ರೆ ಏನು ಅಥವಾ ನಿಯಮ ಅಂದ್ರೆ ಏನು ಅಂತೇಳಿ ಕೇಳ್ತಾರೆ. ಕಾರಣ ಕಾರ್ಯಗಳ ಸಂಬಂಧ ಅಂದ್ರೆ ಒಂದು ನಿರ್ದಿಷ್ಟವಾದ ಘಟನೆಯು ಒಂದು ನಿರ್ದಿಷ್ಟವಾದ ಕಾರಣದಿಂದ ಜರುಗುವಂತದ್ದನ್ನ ನಾವು ಕಾರಣ ಕಾರ್ಯಗಳ ಸಂಬಂಧ ಅಂತೇಳಿ ಕರಿತೇವೆ. ನೆಕ್ಸ್ಟ್ ನಿಮ್ಗೆ ವಿಗಮನದ ವಿಷಯಾತ್ಮಕ ಆಧಾರಗಳು ಯಾವುವು ಅಂತೇಳಿ ಕೇಳ್ತಾರೆ. ವಿಷಯಾತ್ಮಕ ಆಧಾರಗಳು ಅಥವಾ ಮೆಟೀರಿಯಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್ ಅಂತೇಳಿ ಕರಿತೇವೆ. ಇಲ್ಲಿ ವಿಗಮನದಲ್ಲಿ ನಾವು ಎರಡು ಅಂಶಗಳನ್ನ ಮುಖ್ಯವಾಗಿ ನಾವು ಇಟ್ಕೊಳ್ತೇವೆ. ಈಗಾಗಲೇ ವಿಗಮನದ ರೂಪಾತ್ಮಕ ಆಧಾರಗಳನ್ನ ನೋಡಿದ್ವಿ. ರೂಪಾತ್ಮಕ ಆಧಾರಗಳಂದ್ರೆ ಪ್ರಕೃತಿ ಹೇಗಿದೆ ಅವುಗಳನ್ನ ಕುರಿತು ಹಾಗೆ ಅಧ್ಯಯನ ಮಾಡುವಂತಹ ಒಂದು ಪ್ರಕ್ರಿಯೆ. ಆದ್ರೆ ವಿಗಮನದ ವಿಷಯಾತ್ಮಕ ಅಧ್ಯಯನದಲ್ಲಿ ಆ ವಿಷಯಗಳನ್ನ ಕುರಿತು ನಾವು ವಿಶ್ಲೇಷಣಾತ್ಮಕವಾದ ಅಧ್ಯಯನವನ್ನ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ವಿಗಮನದ ವಿಷಯಾತ್ಮಕ ಆಧಾರಗಳಂತಂದ್ರೆ ಪ್ರಕೃತಿಯಲ್ಲಿರ್ತಕ್ಕಂಥ ವಸ್ತುಗಳನ್ನ ಘಟನೆಗಳನ್ನ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡೋದು, ವಿಶ್ಲೇಷಣಾತ್ಮಕ ಅಧ್ಯಯನವನ್ನ ನಾವು ಮಾಡ್ತಾ ಹೋಗುವಂಥದ್ದು. ಹಾಗಾಗಿ ಇದನ್ನ ನಾವಿಲ್ಲಿ ವಿಷಯಾತ್ಮಕ ಅಧ್ಯಯನ ಅಂತೇಳಿ ಕರಿತೇವೆ. ಇಲ್ಲಿ ಮೆಟೀರಿಯಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್ ನಲ್ಲಿ ನಾವು ಎರಡು ಅಂಶಗಳನ್ನ ಮುಖ್ಯವಾಗಿ ನಾವು ನೋಡ್ತೇವೆ. ಒಂದು ಅವಲೋಕನ ಅಥವಾ ಅದನ್ನ ಅಬ್ಸರ್ವೇಷನ್ ಅಂತೇಳಿ ಕರಿತೇವೆ. ಎರಡನೇದು ಪ್ರಯೋಗ ಅಥವಾ ಅದನ್ನ ಎಕ್ಸ್ಪೆರಿಮೆಂಟ್ ಅಂತೇಳಿ ತಗೊಳ್ತೇವೆ. ಇಲ್ಲಿ ಮೆಟೀರಿಯಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್ ನಲ್ಲಿ ಅಬ್ಸರ್ವೇಷನ್ ಅಂದ್ರೆ ಏನು, ಹಾಗೂ ಅವುಗಳ ಒಂದು ಕ್ಯಾರೆಕ್ಟರ್ ಏನು, ಲಕ್ಷಣಗಳು ಏನು, ಹಾಗೂ ಅವುಗಳಲ್ಲಿ ಬರ್ತಕ್ಕಂತಹ ದೋಷಗಳು ಏನು, ಹಾಗೂ ಅವಲೋಕನಕ್ಕೆ ಉಪಕರಣಗಳ ಮಹತ್ವ ಬೇಕಾ, ಹಾಗೂ ಅವಲೋಕನದಲ್ಲಿ ಅವಲೋಕನ ಮಾಡಬೇಕಾದಂತಹ ವ್ಯಕ್ತಿಯ ಒಂದು ಸ್ಥಿತಿಗತಿ ಕಂಡೀಷನ್ಸ್ ಹೇಗಿರಬೇಕು, ಈ ಅಂಶಗಳೆಲ್ಲವನ್ನ ನಾವು ಈ ಒಂದು ಕ್ಲಾಸ್ ನಲ್ಲಿ ನೋಡೋಣ. ಇಲ್ಲಿ ಅವಲೋಕನ ಅಂದ್ರೆ ಏನು, ಮೊದಲಿಗೆ ಅವಲೋಕನ ಎಂದರೇನು ಅಂತೇಳಿ ನಿಮ್ಗೆ ಒಂದು ಅಂಕಕ್ಕೆ ಕೇಳ್ತಾರೆ, ಒಂದು ಮಾರ್ಕ್ಸ್ಗೆ ಕೇಳ್ತಾರೆ. ಅವಲೋಕನ ಅಂದ್ರೆ ಬುದ್ಧಿ ಮತ್ತು ಇಂದ್ರಿಯಗಳ ನಡುವಿನ ಒಂದು ಮಾನಸಿಕ ಕ್ರಿಯೆಗೆ ನಾವು ಅವಲೋಕನ ಅಂತೇಳಿ ಅಥವಾ ಇಂಗ್ಲಿಷ್ ನಲ್ಲಿ ಇದನ್ನ ಅಬ್ಸರ್ವೇಷನ್ ಅಂತೇಳಿ ಕೂಡ ಕರಿತೀವಿ. ಇಲ್ಲಿ ಅಬ್ಸರ್ವೇಷನ್ ಎಂಬ ಪದವು ಹಾಬ್ ಮತ್ತು ಸರ್ವರ್ ಎಂಬ ಒಂದು ಪದದಿಂದ ಆಗಿದೆ. ಇಲ್ಲಿ ಆಬ್ ಎಂದರೆ ಮೊದಲು, ಎ-ಬಿ, ಹಾಬ್ ಅಂದ್ರೆ ಮೊದಲು ಎಂದರ್ಥ. ಹಾಗೆ ಸರ್ವರ್ ಎಂದರೆ ಇರಿಸಿಕೊಳ್ಳುವುದು, ಅಂದ್ರೆ ಮನಸ್ಸಿನ ಎದುರಿನಲ್ಲಿ ಏನನ್ನಾದರೂ ಇರಿಸಿಕೊಳ್ಳುವುದು ಎಂದರ್ಥ. ಅಬ್ಸರ್ವರ್ ಅಂದ್ರೆ ಅಬ್ಸರ್ವೇಷನ್ ಅಂದ್ರೇನು, ಮನಸ್ಸಿನ ಎದುರಿನಲ್ಲಿ ಏನನ್ನಾದರೂ ಇರಿಸಿಕೊಳ್ಳುವುದು ಎಂದರ್ಥ. ಹಾಗಾಗಿ ಈ ಅವಲೋಕನ ಅಂತಂದ್ರೆ ಬರೀ ಸಾಮಾನ್ಯವಾದ ಅರ್ಥದಲ್ಲಿ ನೋಡುವುದು, ವೀಕ್ಷಿಸುವುದು, ಗಮನಿಸುವುದು ಎಂದು ಅರ್ಥ. ಆದರೆ ಅವಲೋಕನ ಅಂತಂದ್ರೆ ಬುದ್ಧಿ ಮತ್ತು ಇಂದ್ರಿಯಗಳ ನಡುವಿನ ಒಂದು ಪರಸ್ಪರ ಮಾನಸಿಕ ಕ್ರಿಯೆಗೆ ಅಥವಾ ಚಟುವಟಿಕೆಗೆ ನಾವು ಅವಲೋಕನ ಅಂತೇಳಿ ಕರಿತೀವಿ. ಅವಲೋಕನ ಅಂತಂದ್ರೆ ಬುದ್ಧಿ ಮತ್ತು ಇಂದ್ರಿಯಗಳ ನಡುವಿನ ಒಂದು ಮಾನಸಿಕ ಕ್ರಿಯೆ, ಇಂದ್ರಿಯಗಳ ನಡುವಿನ ಮಾನಸಿಕ ಕ್ರಿಯೆಗೆ ನಾವು ಅವಲೋಕನ ಅಂತೇಳಿ ಕರಿತೀವಿ. ಹಾಗೂ ಪ್ರಯೋಗ, ಪ್ರಯೋಗ ಅಂದ್ರೆ ಕೃತಕ ಶಾಲೆಯಲ್ಲಿ ಪ್ರಯೋಗದಲ್ಲಿ ಕೃತಕ ನಿಯಮಗಳಿಗೆ ಬದ್ಧವಾಗಿ ಕೃತಕ ನಿಯಮಗಳಿಗೆ ಅನುಗುಣವಾಗಿ ಪ್ರಯೋಗವನ್ನು ನಡೆಸುವುದು ಅಥವಾ ಅಧ್ಯಯನ ಮಾಡುವುದನ್ನ ನಾವಿಲ್ಲಿ ಪ್ರಯೋಗ ಅಂತ ಹೇಳಿ ಕರಿತೀವಿ. ಈ ಅವಲೋಕನ ಮತ್ತು ಪ್ರಯೋಗ ವಿಗಮನದ ವಿಷಯಾತ್ಮಕ ಆಧಾರಗಳಂತೇಳಿ ಹೇಳ್ತೇವೆ.
ಇಲ್ಲಿ ವಿಗಮನದ ವಿಷಯಾತ್ಮಕ ಆಧಾರಗಳಲ್ಲಿ ಎಷ್ಟು ವಿಧ, ಅವು ಯಾವುವು ಅಂತೇಳಿ ಕೇಳ್ತಾರೆ. ವಿಷಯಾತ್ಮಕ ಆಧಾರಗಳಲ್ಲಿ 2 ವಿಧ. ಒಂದು ಅವಲೋಕನ, ಎರಡನೇದು ಪ್ರಯೋಗ. ಅವಲೋಕನ ಅಂತಂದ್ರೆ ಬುದ್ಧಿ ಮತ್ತು ಇಂದ್ರಿಯಗಳ ನಡುವಿನ ಒಂದು ಮಾನಸಿಕ ಕ್ರಿಯೆಗೆ ಅಥವಾ ಚಟುವಟಿಕೆಗೆ ನಾವು ಅವಲೋಕನ ಅಂತೇಳಿ ಕರಿತೇವೆ. ಹಾಗೆ ಪ್ರಯೋಗ ಅಂತಂದ್ರೆ ಕೃತಕ ನಿಯಮಗಳಿಗೆ ಅನುಗುಣವಾಗಿ ನಾವು ಪ್ರಯೋಗ ಶಾಲೆಯಲ್ಲಿ ನಡೆಸ್ತಕ್ಕಂಥ ಒಂದು ಕ್ರಿಯೆಗೆ ಅಥವಾ ಅಧ್ಯಯನಕ್ಕೆ ಪ್ರಯೋಗ ಅಂತೇಳಿ ಕರಿತೇವೆ. ಹಾಗಾಗಿ ಅವಲೋಕನ ಅಥವಾ ಅಬ್ಸರ್ವೇಷನ್, ಪ್ರಯೋಗ ಅಥವಾ ಎಕ್ಸ್ಪೆರಿಮೆಂಟ್, ಇವು ಈ ಮೆಟೀರಿಯಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್ ಇರ್ತಕ್ಕಂಥ 2 ಅಂಶಗಳು ಅಂತೇಳಿ ಕೂಡ ಕರಿತೇವೆ, ಅಥವಾ 2 ವಿಧಗಳಂತೇಳಿ ಕೂಡ ನಾವು ಪರಿಗಣಿಸ್ತೇವೆ. ನೆಕ್ಸ್ಟು ಅವಲೋಕನದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಲಕ್ಷಣಗಳೇನು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಬ್ಸರ್ವೇಷನ್ ಅಂತೇಳಿ ಕರೀತೇವೆ. ಅಬ್ಸರ್ವೇಷನ್ ಇರ್ತಕ್ಕಂಥ ಮುಖ್ಯವಾದಂತಹ ಲಕ್ಷಣಗಳು ಏನು? ಈ ಅವಲೋಕನದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಲಕ್ಷಣಗಳೇನಪ್ಪ ಅಂತಂದ್ರೆ, ಅವಲೋಕನ ಒಂದು ಮಾನಸಿಕ ಕ್ರಿಯೆ. ಎರಡನೇದು ವೈಜ್ಞಾನಿಕ ಅವಲೋಕನ ಉದ್ದೇಶಪೂರಿತವಾದದ್ದು. ಹಾಗೆ ಮೂರನೇದು ಅವಲೋಕನ ಸ್ಪಷ್ಟವಾದದ್ದು. ಹಾಗೆ ಅವಲೋಕನ ನಿಖರವಾದದ್ದು. ಇವು ಈ ಅವಲೋಕನದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಲಕ್ಷಣಗಳಂತೇಳಿ ನಾವು ಕರಿತೀವಿ. ಇಲ್ಲಿ ಅವಲೋಕನ ಮಾನಸಿಕ ಕ್ರಿಯೆ, ಅವಲೋಕನದಲ್ಲಿ ನಡೀತಕ್ಕಂಥ ಒಂದು ಮಾನಸಿಕ ಕ್ರಿಯೆ ಏನು? ಹಾಗಿದ್ರೆ ಅವಲೋಕನ ಅಂದ್ರೆ ಏನು? ಅದರಲ್ಲಿರ್ತಕ್ಕಂಥ ಒಂದು ಮಾನಸಿಕ ಕ್ರಿಯೆ ಏನು? ಹೇಗಿರ್ಬೇಕು? ಅವಲೋಕನ ಮಾಡ್ತಕ್ಕಂಥವನು, ಅವಲೋಕನಕಾರ ಅವಲೋಕನ ಮಾಡ್ಬೇಕಾದ್ರೆ ಹೇಗಿರ್ಬೇಕು ಅಂತೇಳಿ. ಇಲ್ಲಿ ಅವಲೋಕನ ಮಾಡ್ತಕ್ಕಂಥ ಒಬ್ಬ ಅವಲೋಕನಕಾರ ಒಂದು ಪ್ರಕೃತಿಯ ನಡುವೆ ವಸ್ತು ವಿಷಯಗಳನ್ನ ಅವನು ಅಧ್ಯಯನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಪ್ರಕೃತಿ ಬಹಳ ಒಂದು ಏನಾಗಿದೆಯಪ್ಪ ಅಂದ್ರೆ ಹಾಸುವಕ್ಕಾಗಿರ್ತಕ್ಕಂಥದ್ದು. ವಸ್ತು ವಿಷಯಗಳು ಪ್ರಕೃತಿಯಲ್ಲಿ ನಮಗೆ ಸುಲಭವಾಗಿ ಸಿಗುವಂತದ್ದಲ್ಲ. ಪ್ರಕೃತಿ ನಲ್ಲಿ ಒಂದು ಎಲ್ಲಾ ವಸ್ತು ವಿಷಯಗಳು ಕೂಡ ಹಾಸುವಕ್ಕಾಗಿರೋದ್ರಿಂದ ಅಲ್ಲಿ ಬರ್ತಕ್ಕಂಥ ಘಟನೆಗಳನ್ನ, ವಸ್ತುಗಳನ್ನ ನಾವು ಸುಲಭವಾಗಿ ಅಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಏನಾಗಿರ್ಬೇಕಪ್ಪ ಅಂತಂದ್ರೆ, ನಾವು ಬಹಳ ಒಂದು ಮನಸ್ಸನ್ನ ಬಹಳ ಕೇಂದ್ರೀಕೃತವಾಗಿ ಇಟ್ಕೊಳ್ಬೇಕಾಗುತ್ತೆ. ನಮ್ಮ ಮನಸ್ಸು ಏನಾಗಿರ್ಬೇಕಲ್ಲಿ ಬಹಳ ನಮ್ಮ ಒಂದು ವಸ್ತು ವಿಷಯಗಳ ಕಡೆ ಬಹಳ ಕೇಂದ್ರೀಕೃತವಾಗಿ ಇಟ್ಕೊಂಡಾಗ ಮಾತ್ರ ನಾವು ಆ ಒಂದು ವಸ್ತು ವಿಷಯಗಳಿಗೆ ಸರಿಯಾಗಿ ನಾವು ಒಂದು ಸಂಶೋಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಇಲ್ಲಿ ಅವಲೋಕನ ಅಂತಕ್ಕಂಥದ್ದು ಒಂದು ಮಾನಸಿಕ ಕ್ರಿಯೆ. ಬರೀ ನೋಡಿದ ಕ್ಷಣಕ್ಕೆ ನಾವು ಅವುಗಳನ್ನ ಹಾಗೆ ನಾವು ಯಥಾವತ್ತಾಗಿ ತಗೊಳಕ್ ಆಗೋದಿಲ್ಲ. ಅವಲೋಕನ ಅಂತಕ್ಕಂಥದ್ದು ನಾವು ಏನು ಸಮಸ್ಯೆಗಳನ್ನ ತಗೊಂಡಿರ್ತೀವಿ ಆ ಸಮಸ್ಯೆಗಳಿಗೆ ಅನುಗುಣವಾಗಿ ವಸ್ತು ವಿಷಯಗಳ ಸಂಗ್ರಹಣೆ ಆಗಿರ್ಬೋದು, ಅಥವಾ ವಸ್ತು ವಿಷಯಗಳಿಗಿರ್ತಕ್ಕಂಥ ಒಂದು ಸಮಸ್ಯೆಯ ಹಾಗೆ ಅನುಗುಣವಾದಂತಹ ವಸ್ತು ವಿಷಯಗಳನ್ನ ಹುಡುಕುವಂಥದ್ದಾಗ್ಲಿ, ಇವೆಲ್ಲವೂ ಕೂಡ ನಮ್ಗೆ ಏನಾಗಿರ್ಬೇಕು ಅಂತಂದ್ರೆ ಕೇಂದ್ರೀಕೃತವಾಗಿ ಇರಬೇಕು. ಆ ಕೇಂದ್ರೀಕೃತವಾಗಿದ್ದಾಗ ಮಾತ್ರ ಆ ಒಂದು ಪ್ರಕೃತಿಯಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂಥ ಒಂದು ಎಣೆದುಕೊಂಡಿರ್ತಕ್ಕಂಥ ಸಮಸ್ಯೆಗೆ ಸಂಬಂಧಪಟ್ಟ ಒಂದು ಘಟನೆಗಳನ್ನ ನಾವು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಅವಲೋಕನದಲ್ಲಿ ಮಾನಸಿಕ ಕ್ರಿಯೆ ಬಹಳ ಮುಖ್ಯ. ಅಂದ್ರೆ ಘಟನೆಗಳನ್ನ ಯಥಾವತ್ತಾಗಿ ವರ್ಣಿಸುವುದು ಅವಲೋಕನದ ಉದ್ದೇಶ ಕೂಡ ಆಗಿರ್ಬೇಕು. ಹಾಗೇನೆ ವಿಜ್ಞಾನಿಯು ತನ್ನ ಅನ್ವೇಷಣಾ ಕ್ಷೇತ್ರಕ್ಕೆ ಮತ್ತು ಉದ್ದೇಶಕ್ಕೆ ಸಂಬಂಧಪಟ್ಟಂತಹ ಘಟನೆಗಳನ್ನ ಮಾನಸಿಕವಾಗಿ ಆಯ್ದುಕೊಂಡು ಅವಲೋಕಿಸುವಂತವನಾಗಿರ್ಬೇಕು. ಹಾಗೆ ನಿಸರ್ಗದಲ್ಲಿ ಘಟನೆಗಳು ಹಾಸುಹೊಕ್ಕಾಗಿ ಹೆಣೆದುಕೊಂಡಿರುವುದರಿಂದ ಸಮಸ್ಯೆಗೆ ಸಂಬಂಧಪಟ್ಟ ಘಟನೆಗಳ ಹಾಗೆಯೂ ಅವಲೋಕನದಲ್ಲಿ ಒಂದು ಮುಖ್ಯವಾದ ಕ್ರಿಯೆ ಕೂಡ ಹೌದು. ಉದಾಹರಣೆಗೆ XYZ ಎಂಬ ವ್ಯಕ್ತಿಗಳಿಗೆ ಮಲೇರಿಯಾ ರೋಗ ಬಂದಿದೆ. ಆಗ ವ್ಯಕ್ತಿಗಳನ್ನ ಅವಲೋಕನಕ್ಕೆ ಒಳಪಡಿಸಿದಾಗ ಅನಾಫಿಲಿಸ್ ಎಂಬ ಸೊಳ್ಳೆಯ ಕಡಿತದಿಂದ ಈ ರೋಗ ಬಂದಿದೆ ಎಂದು ತಿಳಿಯುತ್ತದೆ. ಅಂದ್ರೆ ನಮ್ಗೆ ಅವಲೋಕನ ಅಂತಕ್ಕಂಥದ್ದು ಏನಾಗಿರ್ಬೇಕು? ಯಾವಾಗ್ಲೂ ಯಥಾವತ್ತಾಗಿರ್ಬೇಕು. ಹಾಗೂ ಈ ಪ್ರಕೃತಿಯಲ್ಲಿ ಹಾಸುಹೊಕ್ಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು? ಆ ವಸ್ತುವಿಗೆ ಅನುಗುಣವಾಗಿ ಘಟನೆಗಳನ್ನ ಹುಡುಕ್ತಾ ಹೋಗ್ಬೇಕು, ವಸ್ತುಗಳನ್ನ ಹುಡುಕ್ತಾ ಹೋಗ್ಬೇಕು. ಹಾಗೂ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕೂಡ ನಮಗೆ ಏನಾಗಿರ್ಬೇಕು? ನಮ್ಮ ಮನಸ್ಸು ಕೂಡ ಕೇಂದ್ರೀಕೃತವಾಗಿರ್ಬೇಕು. ಆ ಒಂದು ಸಮಸ್ಯೆಯನ್ನ ಹುಡುಕೋದ್ರಲ್ಲಿ ಅಥವಾ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಏನ್ ಬೇಕು ಅದನ್ನ ನಾವು ನಮ್ಮ ಮನಸ್ಸನ್ನ ಬಹಳ ಆ ಒಂದು ವಿಷಯದ ಕಡೆ ಕೇಂದ್ರೀಕೃತವಾಗಿ
ಇಟ್ಕೊಂಡಿರ್ಬೇಕು. ಹಾಗಿದ್ದಾಗ ಮಾತ್ರ ನಾವು ಅವಲೋಕನ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗೆ ಎರಡನೇ ಒಂದು ಲಕ್ಷಣವನ್ನ ನೋಡ್ಲಿಕ್ಕೆ ಹೋದಾಗ ಅವಲೋಕನ ಅಂತಕ್ಕಂಥದ್ದು ಯಾವಾಗಲೂ ವೈಜ್ಞಾನಿಕವಾಗಿ ಇರಬೇಕು, ಹಾಗೂ ಅದಕ್ಕೆ ಒಂದು ಉದ್ದೇಶ ಮತ್ತು ಗುರಿ ಕೂಡ ಬಹಳ ಮುಖ್ಯವಾದಂಥದ್ದು. ಇಲ್ಲಿ ಅವಲೋಕನ ಅಂತಕ್ಕಂಥದ್ದು ಮೇಲುನೋಟಕ್ಕೆ ಬರೀ ನೋಡೋದು ಗಮನಿಸೋದು ಅಷ್ಟೇ ಅಲ್ಲ. ನಮ್ಮ ಒಂದು ಅವಲೋಕನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಒಂದು ಅವಧಾನ ಬಹಳ ಮುಖ್ಯವಾದಂಥದ್ದು. ವೈಜ್ಞಾನಿಕ ಅವಲೋಕನ ಏನಾಗಿರ್ಬೇಕು, ನಾವು ಅವಧಾನ ನಮಗೆ ಬಹಳ ಮುಖ್ಯವಾದಂಥದ್ದು. ಅವಧಾನ ಅಂತಕ್ಕಂಥದ್ದು ಮನಸ್ಸನ್ನ ಕೇಂದ್ರೀಕೃತವಾಗಿ ಇಟ್ಕೊಳ್ತಕ್ಕಂಥದ್ದು. ಆ ಒಂದು ವಿಷಯದ ಕಡೆ ನಮ್ಮ ಮನಸ್ಸು ಏನಾಗಿರ್ಬೇಕು, ಯಾವಾಗ್ಲೂ ಒಂದು ಗುರಿಯನ್ನ ಹೊಂದಿರಬೇಕು, ಒಂದು ಉದ್ದೇಶವನ್ನ ಕೂಡ ಹೊಂದಿರಬೇಕು. ಅವಧಾನಾತ್ಮಕವಾದದ್ದು ಅವಲೋಕನ ಅಂತಕ್ಕಂಥದ್ದು ಅವಧಾನಾತ್ಮಕವಾದದ್ದು. ನಮಗೆ ಅವಧಾನ ಕೂಡ ಬಹಳ ಮುಖ್ಯ. ಹಾಗೆ ನಮ್ಮ ಒಂದು ಆ ಒಂದು ಅವಲೋಕನದಲ್ಲಿ ಮಾಡ್ತಕ್ಕಂಥ ಒಂದು ವಸ್ತುಗಳ ಸಂಗ್ರಹಣೆಯಾಗಿರ್ಬೋದು ಅಥವಾ ವಸ್ತುಗಳ ಕಡೆ ಗಮನ ಕೂಡ ನಮಗೆ ಬಹಳ ಮುಖ್ಯವಾದಂಥದ್ದು. ನಮ್ಮ ಮನಸ್ಸು ಯಾವಾಗಲೂ ಏನಾಗಿರ್ಬೇಕು, ಅವಧಾನಾತ್ಮಕವಾದದ್ದು. ಹಾಗೆ ಅವಲೋಕನ ಒಂದು ಉದ್ದೇಶವನ್ನು ಇಟ್ಕೊಂಡು ಅದರ ಮೇಲೆ ನಾವು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಅವಲೋಕನಕ್ಕೆ ಆಸಕ್ತಿ ಬಹಳ ಮುಖ್ಯವಾದಂಥದ್ದು. ಅವಲೋಕನಕ್ಕೆ ಏನ್ ಬೇಕು, ನಮಗೆ ಮುಖ್ಯವಾಗಿ ಆಸಕ್ತಿಯನ್ನ ನಾವು ಹೊಂದಿರಬೇಕು. ಆದುದರಿಂದಲೇ ಈ ಅವಲೋಕನ ಅಂತಕ್ಕಂಥದ್ದು ನಮ್ಗೆ ಏನಾಗಿರ್ಬೇಕು ಅಂತಂದ್ರೆ ಅದನ್ನ ಮನಸ್ಸಿಟ್ಟು ಇಂದ್ರಿಯಗಳ ಮೂಲಕ ಒಂದು ನಿಜ ಸ್ವರೂಪವನ್ನ ನಾವು ಹುಡುಕುವಂತಹ ಒಂದು ಪ್ರಕ್ರಿಯೆ ನಮ್ದಾಗಿರ್ಬೇಕು. ಹಾಗಿದ್ದಾಗ ಮಾತ್ರ ನಾವು ಈ ಅವಲೋಕನವನ್ನ ವೈಜ್ಞಾನಿಕವಾಗಿ ಹಾಗೂ ಒಂದು ಉದ್ದೇಶವನ್ನ ಇಟ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಉದಾಹರಣೆಗೆ ವೈಜ್ಞಾನಿಕ ಅವಲೋಕನವು ಉದ್ದೇಶಪೂರಿತವಾದದ್ದು. ಅಂದ್ರೆ ಅವಲೋಕನ ಅವಧಾನವನ್ನ ಹೊಂದಿರಬೇಕು. ಹಾಗೆ ಅವಲೋಕನ ಅವಧಾನಾತ್ಮಕವಾದದ್ದು ಕೂಡ ಹೌದು. ಅವಲೋಕನ ಒಂದು ಉದ್ದೇಶವನ್ನ ಕೂಡ ಇಟ್ಕೊಂಡಿರ್ಬೇಕು. ಅದರ ಆಧಾರದ ಮೇಲೆ ನಾವು ಕೆಲಸ ಮಾಡಬೇಕಾಗುತ್ತದೆ. ಅವಲೋಕನಕ್ಕೆ ಆಸಕ್ತಿ ಬಹಳ ಮುಖ್ಯ. ಆದುದರಿಂದಲೇ ಅವಲೋಕನವನ್ನ ಮನಸ್ಸಿಟ್ಟು ಇಂದ್ರಿಯಗಳ ಮೂಲಕ ವಸ್ತುಗಳ ಒಂದು ನಿಜ ಸ್ವರೂಪವನ್ನ ಅರಿಯುವ ಒಂದು ಕ್ರಿಯೆ ಕೂಡ ಹೌದು. ಉದಾಹರಣೆಗೆ ಹೇಳೋದಾದ್ರೆ ಖಗೋಳ ವಿಜ್ಞಾನಿಗಳು ಗ್ರಹಗಳ ಚಲನ ವಲನವನ್ನ ಪರೀಕ್ಷಿಸುವಾಗ ಅವುಗಳ ಪ್ರಭಾವ ಬೇರೆ ಗ್ರಹಗಳ ಮೇಲೆ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಅದರ ಉದ್ದೇಶವನ್ನ ಕೂಡ ನಾವು ತಿಳಿದು ಕಾರ್ಯದಲ್ಲಿ ನಿರತವಾಗಬೇಕಾಗುತ್ತದೆ. ಇದು ಅಬ್ಸರ್ವೇಷನ್ ಇರ್ತಕ್ಕಂಥ ಮತ್ತೊಂದು ಮುಖ್ಯವಾದ ಕ್ಯಾರೆಕ್ಟರ್ ಅಥವಾ ಲಕ್ಷಣ ಅಂತೇಳಿ ಹೇಳ್ಬೋದು. ಹಾಗೆ ಅವಲೋಕನದ ಮತ್ತೊಂದು ಲಕ್ಷಣವನ್ನ ನಾವು ನೋಡೋದಾದ್ರೆ ಅವಲೋಕನ ಸ್ಪಷ್ಟವಾದದ್ದು ಕೂಡ ಹೌದು. ಅವಲೋಕನ ನಾವು ಒಂದು ಸಂಗತಿಯನ್ನ ನೋಡುವುದಕ್ಕೂ ಅದನ್ನ ಅವಲೋಕಿಸುವುದಕ್ಕೂ ಕೂಡ ವ್ಯತ್ಯಾಸ ಇದೆ. ನಾನು ಈಗಾಗಲೇ ಹೇಳಿದೆ, ಅವಲೋಕನ ಅಂದ್ರೆ ಸಾಮಾನ್ಯವಾದ ಅರ್ಥದಲ್ಲಿ ನೋಡೋದು, ವೀಕ್ಷಿಸೋದು, ಗಮನಿಸೋದು. ಆದ್ರೆ ಅವಲೋಕನ ಅಂತಂದ್ರೆ ಬರೀ ಮೇಲುನೋಟಕ್ಕೆ ನೋಡೋದು, ವೀಕ್ಷಿಸೋದಲ್ಲ. ನಮ್ಮ ಮನಸ್ಸನ್ನು ಕೂಡ ನಾವು ಕೇಂದ್ರೀಕೃತವಾಗಿ ಇಟ್ಕೊಳ್ಬೇಕಾಗುತ್ತೆ. ಅದಕ್ಕೆ ಹೇಳೋದು ಮನಸ್ಸು ಮತ್ತು ಬುದ್ಧಿ ಮತ್ತು ಇಂದ್ರಿಯಗಳ ನಡುವಿನ ಒಂದು ಮಾನಸಿಕ ಚಟುವಟಿಕೆ ಅಥವಾ ಕ್ರಿಯೆ ಅಂತೇಳಿ ನಾನು ಈಗಾಗಲೇ ಹೇಳಿದ್ದೇನೆ. ಅಂದ್ರೆ ಅವಲೋಕನಕ್ಕೆ ಒಂದು ಉದ್ದೇಶದ ಜೊತೆಗೆ ಒಂದು ಸ್ಪಷ್ಟವಾದಂತಹ ಒಂದು ಜ್ಞಾನ ಕೂಡ ನಮಗೆ ಇರಬೇಕು. ಯಾವ ವಿಷಯದ ಕಡೆ ನಾವು ಅದರ ಮೇಲೆ ನಾವು ಹೆಚ್ಚು ಕೆಲಸ ಮಾಡ್ತಾ ಇದ್ದೀವಿ ಆ ವಿಷಯದ ಕಡೆಗೆ ನಾವು ಅವಧಾನವನ್ನ ಇಟ್ಕೊಳ್ಬೇಕು. ಅವಧಾನಾತ್ಮಕವಾದದ್ದು ಕೂಡ ಹೌದು. ನಮ್ಮ ಮನಸ್ಸು ಯಾವಾಗಲೂ ಏನಾಗಿರ್ಬೇಕು, ಆ ವಿಷಯದಲ್ಲಿ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿರ್ಬೇಕು. ಹಾಗಾಗಿ ಅವಲೋಕನ ಸ್ಪಷ್ಟವಾದದ್ದು ಕೂಡ ಆಗಿರ್ಬೇಕು. ಅಂದ್ರೆ ಒಂದು ಸಂಗತಿಯನ್ನ ನೋಡುವುದಕ್ಕೂ ಅದನ್ನೇ ಅವಲೋಕಿಸುವುದಕ್ಕೂ ವ್ಯತ್ಯಾಸ ಇದೆ. ಸಂಗತಿಯನ್ನ ಕಣ್ಣಿನಿಂದ ನೋಡಿದ ಮಾತ್ರಕ್ಕೆ ಅದು ಅವಲೋಕನವಾಗಲಾರದು. ನಾವು ವಸ್ತುಗಳನ್ನ ಕಣ್ಣಿನಿಂದ ನೋಡುವುದಲ್ಲದೆ ಅವುಗಳನ್ನ ಸೂಕ್ಷ್ಮವಾಗಿ ಕೂಡ ನಾವು ನೋಡ್ಬೇಕಾಗುತ್ತೆ. ವಸ್ತುಗಳನ್ನ ನಾವು ಕಣ್ಣಿನಿಂದ ನೋಡಿದ ತಕ್ಷಣಕ್ಕೆ ಅದನ್ನ ನಾವು ಸರಿಯಾದ ಒಂದು ಅವಲೋಕನ ಅಂತೇಳಿ ನಾವು ಕರೆಯಲಿಕ್ಕೆ ಆಗೋದಿಲ್ಲ. ಆ ವಸ್ತು ವಿಷಯಗಳ ಕಡೆ ನಾವೇನಾಗಿರ್ಬೇಕು, ಒಂದು ಸೂಕ್ಷ್ಮತೆಯನ್ನ ಹೊಂದಿರಬೇಕು, ಸೂಕ್ಷ್ಮತೆಯನ್ನ ಇಟ್ಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಅವಲೋಕನ ಅಂತಕ್ಕಂಥದ್ದು ಸ್ಪಷ್ಟವಾಗಿರ್ಲಿಕ್ಕೆ ಸಾಧ್ಯ. ಹಾಗೇನೆ ನಾವು ಅವಲೋಕಿಸುವ ವಸ್ತುಗಳ ಜ್ಞಾನ ಅಂತಕ್ಕಂಥದ್ದು ಕೂಡ ಏನಾಗಿರ್ಬೇಕು, ವಿಶಾಲವೂ ಆಗಿರ್ಬೇಕು, ಹಾಗೂ ಅದು ಸ್ಪಷ್ಟತೆಯನ್ನ ಹೊಂದಿರಬೇಕು. ಹಾಗಿದ್ದಾಗ ಮಾತ್ರ ನಾವು ಅದನ್ನ ಒಂದು ಅವಲೋಕನ ಅಂತೇಳಿ ಕರೆಯಲಿಕ್ಕೆ ಸಾಧ್ಯ. ಉದಾಹರಣೆಗೆ ಕ್ಷಾಕಿರಣಗಳನ್ನ ನಾವು ತಗೊಳ್ಬಹುದು. ಕ್ಷಾಕಿರಣಗಳನ್ನ ನಾವು ಇಟ್ಕೊಳ್ಬಹುದು. ಕ್ಷಾಕಿರಣ ಅಂದ್ರೆ ನಿಮ್ಗೆ ಗೊತ್ತಿದೆ, ಎಕ್ಸ್ರೇ ಅಂತೇಳಿ. ಇದನ್ನ ಕೂಡ ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸ್ಪಷ್ಟವಾದ ಮಾಹಿತಿಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗೆ ಅವಲೋಕನದಲ್ಲಿ ಮತ್ತೊಂದು ಮುಖ್ಯವಾದ ಲಕ್ಷಣ ಏನಪ್ಪಾ ಅಂತಂದ್ರೆ ಅವಲೋಕನ ನಿಖರವಾದದ್ದು ಕೂಡ ಹೌದು. ಅವಲೋಕನ ಏನಾಗಿರ್ಬೇಕು, ನಿಖರವಾಗಿ ಇರಬೇಕು, ಸರಿಯಾಗಿರ್ಬೇಕು. ಜಗತ್ತಿನ ಯಾವುದಾದರೊಂದು ಭಾಗ ಅಥವಾ ವಿಷಯದ ಸುವ್ಯವಸ್ಥಿತ ಅಥವಾ ಕ್ರಮಬದ್ಧವಾದ ಒಂದು ಜ್ಞಾನಕ್ಕೆ ನಾವು ವಿಜ್ಞಾನ ಅಂತೇಳಿ ಕರಿತೀವಿ. ಈಗಾಗಲೇ ವಿಜ್ಞಾನ ಅಂದ್ರೇನು, ವಿಜ್ಞಾನ ಯಾವಾಗಲೂ ಏನಾಗಿರ್ಬೇಕು, ನಮ್ಗೆ
ಒಂದು ಕ್ರಮಬದ್ಧವಾದ ವ್ಯವಸ್ಥಿತವಾದ ಜ್ಞಾನವನ್ನ ಮಾತ್ರ ನಾವು ವಿಜ್ಞಾನ ಅಂತೇಳಿ ಕರೀಲಿಕ್ಕೆ ಸಾಧ್ಯ. ಆದ್ರೆ ಸಾಮಾನ್ಯ ಜ್ಞಾನ ಹಾಗಲ್ಲ. ಸಾಮಾನ್ಯ ಜ್ಞಾನದಲ್ಲಿ ಒಂದು ಕ್ರಮಬದ್ಧತೆ ಇರೋದಾಗ್ಲಿ ಅಥವಾ ಒಂದು ವ್ಯವಸ್ಥೆಯಾಗ್ಲಿ ಇರೋದಿಲ್ಲ. ಅದು ಒಬ್ಬೊಬ್ಬ ವ್ಯಕ್ತಿಗೂ ಅವನ ಅನುಭವಕ್ಕೆ ಬಂದಂತಹ ಜ್ಞಾನವೆಲ್ಲವನ್ನ ಅವನು ಒಂದೊಂದು ವಿಜ್ಞಾನ ಅಥವಾ ಕಾರಣ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಆದ್ರೆ ವಿಜ್ಞಾನಿ ಹಾಗಲ್ಲ. ವಿಜ್ಞಾನದಲ್ಲಿ ವಿಷಯಗಳು ಏನಾಗಿರ್ಬೇಕು, ಕ್ರಮಬದ್ಧವಾಗಿ ಇರಬೇಕು, ಸುವ್ಯವಸ್ಥಿತವಾಗಿ ಇರಬೇಕು, ಹಾಗೂ ಅದೊಂದು ವಿಶ್ಲೇಷಣಾತ್ಮಕ ಅಧ್ಯಯನ ಆಗಿದ್ದಾಗ ಮಾತ್ರ ಅದನ್ನ ನಾವು ಒಂದು ವಿಜ್ಞಾನ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ. ಹಾಗಾಗಿ ವಿಜ್ಞಾನ ಅಂತಂದ್ರೆ ವಿಜ್ಞಾನದಲ್ಲಿ ವಿಷಯಗಳೆಲ್ಲವೂ ಕೂಡ ನಿಖರವಾಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು, ಹಾಗೂ ಅದು ಒಂದು ಸುವ್ಯವಸ್ಥತೆಯನ್ನ ಹೊಂದಿರಬೇಕು, ಕ್ರಮಬದ್ಧತೆಯನ್ನ ಹೊಂದಿರಬೇಕು. ಹಾಗಿದ್ದಾಗ ಮಾತ್ರ ಅಲ್ಲಿ ಒಂದು ಅವಲೋಕನವನ್ನ ಮಾಡ್ಲಿಕ್ಕೆ ಸಾಧ್ಯ. ಅವಲೋಕನ ಕೂಡ ವಿಜ್ಞಾನದಂತೆಯೇ ವಿಷಯಗಳನ್ನ ನಾವು ಏನ್ ಮಾಡ್ಬೇಕು, ಮಾನಸಿಕ ಕ್ರಿಯೆಯಾಗಿ ನಾವು ಅದನ್ನ ಇಟ್ಕೊಳ್ತೇವೆ. ಹಾಗೂ ಅವಲೋಕನದಲ್ಲಿ ಉದ್ದೇಶಪೂರಿತವಾಗಿರ್ಬೇಕು, ಅಂದ್ರೆ ಅವಧಾನವನ್ನ ಹೊಂದಿರಬೇಕು. ಆಗ ಅವಲೋಕನ ಸ್ಪಷ್ಟವಾಗಿರ್ಬೇಕು, ಹಾಗೂ ಅವಲೋಕನ ಒಂದು ನಿಖರವಾದದ್ದು ಕೂಡ ಹೌದು. ಹಾಗೂ ವಿಜ್ಞಾನದಂತೆಯೇ ಅವಲೋಕನದಲ್ಲೂ ಕೂಡ ನಾವು ವಿಷಯಗಳನ್ನ ಸ್ಪಷ್ಟವಾಗಿ, ನಿಖರವಾಗಿ, ಕ್ರಮಬದ್ಧವಾಗಿ, ಸುವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಕ್ರಿಯೆಯಾಗಿದ್ದಾಗ ಮಾತ್ರ ಒಂದು ಅವಲೋಕನ ಆಗ್ಲಿಕ್ಕೆ ಸಾಧ್ಯ. ಅವಲೋಕನ ನೋಡಿದ್ದೆಲ್ಲವನ್ನ ನಾವು ಅವಲೋಕನ ಅಂತೇಳಿ ಕರೀಲಿಕ್ಕೆ ಆಗೋದಿಲ್ಲ. ಅವಲೋಕನದಲ್ಲಿ ಏನಿರ್ಬೇಕು, ಒಂದು ಸೂಕ್ಷ್ಮತೆಯನ್ನ ಅವಲೋಕನ ಮಾಡ್ತಕ್ಕಂಥ ಅವಲೋಕನಕಾರನಿಗೆ ಇರಬೇಕು. ಆ ಸೂಕ್ಷ್ಮತೆ ಇದ್ದಾಗ ವಿಷಯಗಳನ್ನ ವಿಶಾಲವಾಗಿ, ಸ್ಪಷ್ಟವಾಗಿ ಕುರಿತು ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ. ಇದಿಷ್ಟು ಅವಲೋಕನದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಲಕ್ಷಣಗಳು. ಈ ಲಕ್ಷಣಗಳನ್ನ ನಿಮ್ಗೆ ಪರೀಕ್ಷೆಯಲ್ಲಿ 5 ಅಂಕಗಳಿಗೆ ಕೇಳ್ತಾರೆ. ಅವಲೋಕನ ಅಂದ್ರೆ ಏನು ಅಂತೇಳಿ ಕೇಳ್ತಾರೆ. ಹಾಗೂ ಅವಲೋಕನದಲ್ಲಿ ಬರ್ತಕ್ಕಂಥ ಮುಖ್ಯವಾದ ಲಕ್ಷಣಗಳನ್ನ ವಿವರಿಸಿ ಅಂತೇಳಿ ನಿಮ್ಗೆ 5 ಅಂಕಗಳಿಗೆ ಕೇಳ್ತಾರೆ. ನೆಕ್ಸ್ಟ್ ಅವಲೋಕನದಲ್ಲಿ ಬರ್ತಕ್ಕಂಥ ಮುಖ್ಯವಾದ ವಿಧಗಳನ್ನ ನಾವು ನೋಡೋಣ. ಅವಲೋಕನದಲ್ಲಿ ವಿಧಗಳನ್ನ ನೋಡೋಣ. ಅವಲೋಕನದಲ್ಲಿ ಮುಖ್ಯವಾಗಿ 2 ವಿಧಗಳನ್ನ ನಾವು ನೋಡೋಣ. ಅವಲೋಕನದಲ್ಲಿ ಎಷ್ಟು ವಿಧ? 2 ವಿಧಗಳಿವೆ. ಅವಲೋಕನದಲ್ಲಿ 2 ವಿಧಗಳಿವೆ. ಒಂದು ಅನಾವಲೋಕನ, ಎರಡನೇದು ದುಷ್ಟಾವಲೋಕನ. ಇವುಗಳನ್ನ ನಾವು ದೋಷಗಳನ್ನು ಕೂಡ ಕರಿಬಹುದು. ಅವಲೋಕನದ ದೋಷಗಳು. ಅವಲೋಕನದ ದೋಷಗಳಲ್ಲಿ ಎಷ್ಟು ವಿಧ? 2 ವಿಧಗಳು. ಒಂದು ಅನಾವಲೋಕನ, ಎರಡನೇದು ದುಷ್ಟಾವಲೋಕನ. ಅನಾವಲೋಕನದಲ್ಲಿಯೂ ಕೂಡ 2 ವಿಧಗಳಿವೆ. ಒಂದು ನಿದರ್ಶನಗಳ ಅನಾವಲೋಕನ, ಎರಡನೇದು ಅತ್ಯಾವಶ್ಯಕ ಸನ್ನಿವೇಶ ಅಥವಾ ಸಂದರ್ಭಗಳ ಅನಾವಲೋಕನ. ಅವಲೋಕನದ ದೋಷಗಳು 2 ವಿಧ. ಒಂದು ಅನಾವಲೋಕನ, ಎರಡನೇದು ದುಷ್ಟಾವಲೋಕನ. ಅನಾವಲೋಕನದಲ್ಲೂ ಕೂಡ 2 ವಿಧಗಳಿವೆ. ಒಂದು ನಿದರ್ಶನಗಳ ಅನಾವಲೋಕನ, ಎರಡನೇದು ಅತ್ಯಾವಶ್ಯಕ ಸನ್ನಿವೇಶ ಅಥವಾ ಸಂದರ್ಭಗಳ ಅನಾವಲೋಕನ ಅಂತೇಳಿ. ಇಲ್ಲಿ ಅನಾವಲೋಕನ ಅಂದ್ರೇನು? ಗಮನಿಸಬೇಕಾದದನ್ನ ಉಪೇಕ್ಷಿಸಿದಾಗ ಉಂಟಾಗುವ ದೋಷವನ್ನ ನಾವು ಅನಾವಲೋಕನ ದೋಷ ಅಂತೇಳಿ ಕರಿತೀವಿ. ಹಾಗೆ ದುಷ್ಟಾವಲೋಕನ ಅಂದ್ರೆ ವಸ್ತುಗಳನ್ನ ತಪ್ಪಾಗಿ ಭ್ರಮಿಸಿದಾಗ ದುಷ್ಟಾವಲೋಕನ ಉಂಟಾಗುತ್ತದೆ, ಅಥವಾ ಭ್ರಮೆಯನ್ನ ಉಂಟು ಮಾಡ್ತಕ್ಕಂಥದ್ದು. ವಸ್ತುಗಳನ್ನ ತಪ್ಪಾಗಿ ಭ್ರಮಿಸಿದಾಗ ದುಷ್ಟಾವಲೋಕನ ಉಂಟಾಗುತ್ತದೆ. ಅನಾವಲೋಕನ ಅಂದ್ರೆ ಗಮನಿಸಬೇಕಾದದ್ದನ್ನ ನಾವು ಉಪೇಕ್ಷಿಸಿದಾಗ ಅನಾವಲೋಕನ ಉಂಟಾಗುತ್ತದೆ. ನೆಕ್ಸ್ಟ್ ಅನಾವಲೋಕನದ ನಿಬಂಧನೆಗಳೇನು ಅಂತೇಳಿ ನೋಡೋಣ. ಅನಾವಲೋಕನದ ನಿಬಂಧನೆಗಳು ಅಥವಾ ಸ್ಥಿತಿಗತಿಗಳು ಅಂತೇಳಿ ಕೂಡ ಕರೀಬಹುದು. ಅವಲೋಕನದಲ್ಲಿರ್ತಕ್ಕಂಥ ನಿಬಂಧನೆಗಳು ಅಥವಾ ಸ್ಥಿತಿಗತಿಗಳು ಅಥವಾ ಅಬ್ಸರ್ವೇಷನ್ ಮಾಡ್ತಕ್ಕಂಥ ಕಂಡೀಷನ್ಸ್ ಅಂತೇಳಿ ಕೂಡ ಹೇಳ್ಬೋದು. ಈಗ ಅವಲೋಕನ ಮಾಡ್ತಕ್ಕಂಥ ಒಬ್ಬ ಅವಲೋಕನಕಾರನಿಗೆ ಮುಖ್ಯವಾಗಿರ್ತಕ್ಕಂಥ ಒಂದು ನಿಬಂಧನೆಗಳೇನು, ಸ್ಥಿತಿಗತಿಗಳೇನು, ಕಂಡೀಷನ್ಸ್ ಏನು, ಅವನು ಹೇಗಿರ್ಬೇಕು ಅಂತೇಳಿ. ಅವಲೋಕನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಲೋಕನಕಾರ ಕೆಲವೊಂದು ಕಂಡೀಷನ್ಸ್ ಅನ್ನ ಕೂಡ ಇಟ್ಕೊಳ್ಬೇಕು. ಆ ಒಂದು ಸ್ಥಿತಿಗತಿಗಳನ್ನ ನಾವು 3 ವಿಧಗಳನ್ನಾಗಿ ವರ್ಗೀಕರಿಸಲಾಗಿದೆ.
ಈ ಅವಲೋಕನ ಅಂತಂದ್ರೆ ಒಂದು ಸಾಮಾನ್ಯವಾದ ಅರ್ಥದಲ್ಲಿ ನೋಡುವುದು, ವೀಕ್ಷಿಸುವುದು. ಆದ್ರೆ ಅವಲೋಕನ ಅಂತಂದ್ರೆ ಬುದ್ಧಿ ಇಂದ್ರಿಯಗಳ ನಡುವಿನ ಒಂದು ಪರಸ್ಪರ ಆ ಚಟುವಟಿಕೆಗೆ ನಾವಿಲ್ಲಿ ಅವಲೋಕನ ಅಂತೇಳಿ ಇಟ್ಕೊಳ್ತೇವೆ. ಹಾಗಿದ್ಮೇಲೆ ಅವಲೋಕನ ಮಾಡಬೇಕಾದಂತಹ ಒಬ್ಬ ಅವಲೋಕನಕಾರನು ಕೂಡ ಹೇಗಿರ್ಬೇಕು, ಅವನು ಅವಲೋಕನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನ ಒಂದು ನಡವಳಿಕೆ ಹೇಗಿರ್ಬೇಕು, ಅವನ ಒಂದು ಸ್ಥಿತಿಗತಿ ಹೇಗಿರ್ಬೇಕು ಅಂತೇಳಿ ಆ ಒಂದು ಸ್ಥಿತಿಗತಿಗಳನ್ನ ಅಥವಾ ನಿಬಂಧನೆಗಳನ್ನ ಒಟ್ಟು 3 ವಿಧಗಳನ್ನಾಗಿ ವರ್ಗೀಕರಿಸಲಾಗಿದೆ. ಒಂದು ಭೌತಿಕ ಸ್ಥಿತಿಗತಿ ಅಥವಾ ಅದನ್ನ ಫಿಸಿಕಲ್ ಕಂಡೀಷನ್ಸ್ ಅಂತೇಳಿ ಕೂಡ ಕರೀಬಹುದು. ಎರಡನೇದು ಬೌದ್ಧಿಕ ಸ್ಥಿತಿಗತಿ ಅಥವಾ ಇಂಟೆಲೆಕ್ಚುಯಲ್ ಕಂಡೀಷನ್ಸ್ ಅಂತೇಳಿ ಕರಿತೇವೆ. ನೆಕ್ಸ್ಟ್ 3ನೇದು ನೈತಿಕ ಸ್ಥಿತಿಗತಿ ಅಥವಾ ಮಾರಲ್ ಕಂಡೀಷನ್ಸ್ ಅಂತೇಳಿ ಕೂಡ ಕರಿತೇವೆ. ಈ 3 ಒಬ್ಬ ಅವಲೋಕನ ಮಾಡ್ತಕ್ಕಂಥ ಒಬ್ಬ ಅವಲೋಕನಕಾರನಿಗೆ ಇರಬೇಕಾದಂತಹ 3 ಸ್ಥಿತಿಗತಿಗಳು. ಒಂದು ಭೌತಿಕ ಸ್ಥಿತಿಗತಿ ಅಥವಾ ಇದನ್ನ ಫಿಸಿಕಲ್ ಕಂಡೀಷನ್ ಅಂತೇಳಿ ಕರಿತೇವೆ. ಎರಡನೇದು ಬೌದ್ಧಿಕ ಸ್ಥಿತಿಗತಿ, ಇದನ್ನ ನಾವು ಇಂಟೆಲೆಕ್ಚುಯಲ್ ಕಂಡೀಷನ್ಸ್ ಅಂತೇಳಿ ಕರಿತೇವೆ. 3ನೇದು ನೈತಿಕ ಸ್ಥಿತಿಗತಿ ಅಥವಾ ಇದನ್ನ ಮಾರಲ್ ಕಂಡೀಷನ್ ಅಂತೇಳಿ ಕರಿತೇವೆ. ಇದಿಷ್ಟು ಈ 3 ಅಂಶಗಳನ್ನ ಒಬ್ಬ ಅವಲೋಕನ ಮಾಡಬೇಕಾದಂತಹ ಒಬ್ಬ ಅವಲೋಕನಕಾರನಿಗೆ ಇರಬೇಕಾದಂತಹ ಮುಖ್ಯವಾದ ಅಂಶಗಳು ಅಂತೇಳಿ ಕರಿಬಹುದು. ಇಲ್ಲಿ ಭೌತಿಕ ಸ್ಥಿತಿಗತಿ ಅಂದ್ರೆ ಏನು? ಭೌತಿಕ ಸ್ಥಿತಿಗತಿ ಒಬ್ಬ ಅವಲೋಕನಕಾರನಿಗೆ ಬಹಳ ಮುಖ್ಯವಾದಂಥದ್ದು ಕೂಡ ಹೌದು. ಭೌತಿಕ ಅಂತಂದ್ರೆ ನಾವು ದೇಹ, ಮನಸ್ಸು ಕೂಡ ಇಲ್ಲಿ ಬಹಳ ಮುಖ್ಯ. ನಮ್ಮ ಸ್ವಾಮಿ ವಿವೇಕಾನಂದ ಹೇಳಿದಂಗೆ ಬಲಿಷ್ಠವಾದ ದೇಹದಲ್ಲಿ ಬಲಿಷ್ಠವಾದ ಮನಸ್ಸಿರುತ್ತದೆ ಅಂದ ಹಾಗೆ ನಮ್ಮ ಮನಸ್ಸು ದೇಹ ಎರಡೂ ಕೂಡ ದೃಢವಾಗಿರ್ಬೇಕು. ನಮಗೆ ಆ ಒಂದು ವಸ್ತು ವಿಷಯಗಳನ್ನ ಗ್ರಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಕೂಡ ನಮಗೆ ಇಲ್ಲಿ ಬಹಳ ಮುಖ್ಯ. ಇಂದ್ರಿಯಗಳು, ಭೌತಿಕ ಅಂತಂದ್ರೆ ಇಲ್ಲಿ ಇಂದ್ರಿಯಗಳಂತೇಳಿ ತಗೊಳ್ತೇವೆ. ಇಲ್ಲಿ ಇಂದ್ರಿಯಗಳು ನಮಗೆ ಈಗಾಗಲೇ ನಾನು ಹೇಳಿದ್ದೇನೆ, ಜ್ಞಾನವನ್ನ ಗಳಿಸುವಲ್ಲಿ ಇರ್ತಕ್ಕಂಥ ಪ್ರತ್ಯಕ್ಷ ಜ್ಞಾನೇಂದ್ರಿಯಗಳು ಅಂತೇಳಿ ಕೂಡ ಕರಿತೀವಿ. ನಮ್ಮ ಜ್ಞಾನವನ್ನ ನಾವು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅಥವಾ ಜ್ಞಾನವನ್ನ ಗ್ರಹಿಸಲು ಇರ್ತಕ್ಕಂಥ ಮುಖ್ಯವಾದ ಇಂದ್ರಿಯಗಳಿಂದ ಬರುವ ಜ್ಞಾನ ಯಾವಾಗಲೂ ಪ್ರತ್ಯಕ್ಷವಾಗಿರುವಂತದ್ದು. ಹಾಗಾಗಿ ಇಲ್ಲಿ ಭೌತಿಕ ಸ್ಥಿತಿಗತಿ ಅಂದ್ರೆ ಇಂದ್ರಿಯಗಳಿಗೆ ಏನಾಗಿರ್ಬೇಕು, ಒಂದು ಸಾಮರ್ಥ್ಯವನ್ನ ಹೊಂದಿರಬೇಕು. ವಸ್ತು ವಿಷಯಗಳನ್ನ ಗ್ರಹಿಸ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ನಮಗೆ ಇರಬೇಕು. ಯಾಕಂದ್ರೆ ಈಗಾಗಲೇ ನಾನು ಹೇಳಿದಾಗೆ ಪ್ರಕೃತಿ ಅಂತಕ್ಕಂಥದ್ದು ಬಹಳ ಸಂಕೀರ್ಣಮಯವಾದಂಥದ್ದು. ಆ ಪ್ರಕೃತಿಯಲ್ಲಿ ವಸ್ತು ವಿಷಯಗಳು ಹಾಸುಹೊಕ್ಕಾಗಿರೋದ್ರಿಂದ ನಮಗೆ ಬೇಕಾದಂತಹ ವಸ್ತು ವಿಷಯಗಳನ್ನ ನಾವು ಸಂಗ್ರಹಿಸ್ಲಿಕ್ಕೆ ಅಥವಾ ವಸ್ತು ವಿಷಯಗಳನ್ನ ಅನ್ವೇಷಣೆ ಮಾಡ್ಲಿಕ್ಕೆ ನಮಗೆ ಇಂದ್ರಿಯಗಳು ಕೂಡ ಸದೃಢವಾಗಿರ್ಬೇಕು. ಇಂದ್ರಿಯಗಳು ಸಾಮರ್ಥ್ಯವನ್ನ ಹೊಂದಿರಬೇಕು. ಆಗಿದ್ದಾಗ ಮಾತ್ರ ನಾವು ವಸ್ತು ವಿಷಯಗಳ ಸಂಗ್ರಹಣೆಯಲ್ಲಿ, ವಸ್ತು ವಿಷಯಗಳ ಅನ್ವೇಷಣೆಯಲ್ಲಿ, ವಸ್ತು ವಿಷಯಗಳನ್ನ ಹುಡುಕುವುದರಲ್ಲಿ ನಮಗೆ ಇಂದ್ರಿಯಗಳು ಬಹಳ ಮುಖ್ಯವಾಗಿ ನಮಗೆ ಏನಾಗಿರ್ಬೇಕು, ನೆರವಾಗಿರ್ಬೇಕು, ಸಹಾಯಕವಾಗಿರ್ಬೇಕು. ಇಂದ್ರಿಯಗಳು ಸರಿಯಾಗಿಲ್ಲದೆ ಇದ್ದಾಗ ನಮ್ಮಲ್ಲಿ ಆ ಒಂದು ಅನ್ವೇಷಣಾ ಒಂದು ಸಂದರ್ಭದಲ್ಲಿ ನಾವು ಹಿಂದೆಗೆ ನಾವು ಅಲ್ಲಿ ಆ ಕೆಲಸವನ್ನ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೇನಾಗ್ತೇವೆ, ಹಿಂಜರಿಕೆಯನ್ನ ಮಾಡ್ಕೊಳ್ತೇವೆ. ಆಗೋದಿಲ್ಲ ಅಂತೇಳಿ ಆ ವಸ್ತು ವಿಷಯಗಳ ಒಂದು ಇದನ್ನ ಅಷ್ಟಕ್ಕೆ ಬಿಟ್ಟು ಬಿಡ್ತೇವೆ. ಆದ್ರೆ ಆಗ್ಲಿಕ್ಕೆ ಆಗೋದಿಲ್ಲ. ಭೌತಿಕ ಸ್ಥಿತಿಗತಿ ಅಂದ್ರೆ ನಮ್ಗೆ ಇಲ್ಲಿ ಇಂದ್ರಿಯಗಳು ಕೂಡ ಏನಾಗಿರ್ಬೇಕು, ಸದೃಢವಾಗಿರ್ಬೇಕು, ಸಾಮರ್ಥ್ಯವನ್ನ ಹೊಂದಿರ್ಬೇಕು. ಆಗಿದ್ದಾಗ ಮಾತ್ರ ಈ ಹಾಸುಹೊಕ್ಕಾಗಿರ್ತಕ್ಕಂಥ ಪ್ರಕೃತಿಯಲ್ಲಿ ನಾವು ಸರಿಯಾದ ಒಂದು ವಿಷಯಗಳನ್ನ ಅನ್ವೇಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಭೌತಿಕ ಸ್ಥಿತಿಗತಿ ಅಂದ್ರೆ ಇಂದ್ರಿಯಗಳು ನಮಗೆ ಏನಾಗಿರ್ಬೇಕು, ಸಾಮರ್ಥ್ಯವನ್ನ ಹೊಂದಿರಬೇಕು, ದೃಢವಾಗಿರ್ಬೇಕು. ಹಾಗೂ ವಸ್ತು ವಿಷಯಗಳನ್ನ ಅನ್ವೇಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂದ್ರಿಯಗಳು ನಮಗೆ ಸಹಕಾರವನ್ನ ಕೊಡಬೇಕು. ಹಾಗಿದ್ದಾಗ ಮಾತ್ರ ನಮಗೆ ಅವಲೋಕನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಲೋಕನಕಾರನಿಗೆ ಇಂದ್ರಿಯಗಳು ಕೂಡ ಬಹಳ ಮುಖ್ಯ. ಹಾಗೆ ನೆಕ್ಸ್ಟ್ ಬೌದ್ಧಿಕ ಸ್ಥಿತಿಗತಿಗಳಂದ್ರೆ ಏನು ಅಥವಾ ಇಂಟೆಲೆಕ್ಚುಯಲ್ ಕಂಡೀಷನ್ಸ್ ಅಂದ್ರೆ ಏನು? ಇಲ್ಲಿ ಇಂದ್ರಿಯಗಳ ಜೊತೆಗೆ ನಮಗೆ ಏನಾಗಿರ್ಬೇಕು, ಜ್ಞಾನದ ದಾಹ ಬಹಳ ಮುಖ್ಯ. ಜ್ಞಾನದ ದಾಹ ಇಲ್ಲಿ ಬಹಳ ಮುಖ್ಯ. ಯಾಕಂದ್ರೆ ಬೌದ್ಧಿಕ ಸ್ಥಿತಿಗತಿ ಅಂತಂದ್ರೆ ಇಂದ್ರಿಯಗಳು ನಮಗೆ ದೃಢವಾಗಿ ಅಥವಾ ಸಾಮರ್ಥ್ಯವನ್ನು ಹೊಂದಿರೋದ್ರ ಜೊತೆಗೆ ನಮಗೆ ಜ್ಞಾನದ ದಾಹ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಈ ಅನ್ವೇಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನಾಗಿರ್ಬೇಕು, ಆ ವಸ್ತುವಿನಲ್ಲೇ ನಮ್ಮ ಮನಸ್ಸನ್ನ ಕೇಂದ್ರೀಕೃತವಾಗಿರಿಸ್ಕೊಂಡಾಗ ಮಾತ್ರ ನಾವು ಆ ವಸ್ತು ವಿಷಯಗಳ ಅನ್ವೇಷಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾಕಂದ್ರೆ ಪ್ರಕೃತಿ ಅಂತಕ್ಕಂಥದ್ದು ಬಹಳ ಸಂಕೀರ್ಣವಾದಂಥದ್ದು. ಪ್ರಕೃತಿಯಲ್ಲಿ ಎಲ್ಲಾ ವಸ್ತು ವಿಷಯಗಳು ಕೂಡ ಹಾಸುಹೊಕ್ಕಾಗಿರುವಂತದ್ದನ್ನ ಕಾಣ್ತೇವೆ. ಅಂತಹ ಸಂದರ್ಭದಲ್ಲಿ ನಮಗೆ ಬೇಕಾದಂತಹ ವಸ್ತು ವಿಷಯಗಳನ್ನ ಉಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ತಾಳ್ಮೆ ಇರಬೇಕು. ಹಾಗೂ ನಮ್ಮಲ್ಲಿ ಒಂದು ಸಂಯಮ ಅಂತಕ್ಕಂಥದ್ದು ಇರಬೇಕು.
ಜ್ಞಾನದ ದಾಹ ಅಂತಕ್ಕಂಥದ್ದು ಇರಬೇಕು. ಅದರ ಜೊತೆಗೆ ಉಪಕರಣಗಳನ್ನ ಬಳಸ್ಕೊಳ್ತಕ್ಕಂಥ ಒಂದು ಕೌಶಲ್ಯ ಕೂಡ ನಮಗೆ ಬಹಳ ಮುಖ್ಯವಾಗಿರುತ್ತದೆ. ಯಾಕಂದ್ರೆ ಸಂಶೋಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅನ್ವೇಷಣೆಯನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇಂದ್ರಿಯಗಳು ಬಹಳ ಮುಖ್ಯ, ಹಾಗೆ ನಮಗೆ ಜ್ಞಾನದ ದಾಹ ಕೂಡ ಬಹಳ ಮುಖ್ಯ, ಹಾಗೂ ಉಪಕರಣಗಳನ್ನ ಬಳಸ್ಕೊಳ್ತಕ್ಕಂಥ ಒಂದು ಕೌಶಲ್ಯ ನಮಗೆ ಅಲ್ಲಿ ಬಹಳ ಮುಖ್ಯವಾಗಿರುವಂಥದ್ದನ್ನ ಕಾಣ್ತೇವೆ. ಇದಿಷ್ಟು ಒಬ್ಬ ಅವನ ಅನ್ವೇಷಣೆ ಮಾಡ್ತಕ್ಕಂಥ ಅಥವಾ ಅವಲೋಕನ ಮಾಡ್ತಕ್ಕಂಥ ಒಬ್ಬ ಅವಲೋಕನಕಾರರಿಗೆ ಇರಬೇಕಾದಂತಹ ಮುಖ್ಯವಾದ ಅಂಶಗಳು. ಯಾಕಂದ್ರೆ ಒಬ್ಬ ಅವಲೋಕನ ಮಾಡ್ತಕ್ಕಂಥವನಿಗೆ ಬರೀ ಅದನ್ನ ವೀಕ್ಷಿಸೋದು ಅಷ್ಟೇ ಅಲ್ಲ, ಅಥವಾ ಅದನ್ನ ಮೇಲುನೋಟಕ್ಕೆ ಅದನ್ನ ಸಂಗ್ರಹಿಸೋದು ಅಷ್ಟೇ ಅಲ್ಲ, ಅವನಿಗೆ ಅದರ ಮೇಲೆ ಅವಧಾನ ಕೂಡ ಇರಬೇಕು. ಅಥವಾ ಆ ಒಂದು ವಸ್ತು ವಿಷಯಗಳ ಕಡೆ ತನ್ನ ಮನಸ್ಸನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡಾಗ ಮಾತ್ರ ಆ ಒಂದು ವಸ್ತು ವಿಷಯಗಳ ಅನ್ವೇಷಣೆಯಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. ಹಾಗೂ ವಿಜ್ಞಾನದಲ್ಲಿ ಯಾವುದನ್ನು ಕೂಡ ಒಂದು ಸತ್ಯತೆಯನ್ನ ಹುಡುಕೋದು ಬಹಳ ಮುಖ್ಯ. ಹಾಗಾಗಿ ಒಬ್ಬ ಅವಲೋಕನಕಾರನಿಗೆ ಜ್ಞಾನದ ದಾಹ ಬಹಳ ಮುಖ್ಯ, ಹಾಗೂ ಉಪಕರಣಗಳನ್ನು ಬಳಸ್ಕೊಳ್ತಕ್ಕಂಥ ಒಂದು ಕೌಶಲ್ಯ ಬಹಳ ಮುಖ್ಯವಾಗಿರುತ್ತದೆ. ಹಾಗೆ ಮೂರನೇ ಒಂದು ನಿಬಂಧನೆಯನ್ನು ಅವಲೋಕನದ ಒಂದು ಕಂಡೀಷನ್ಸ್ ಅನ್ನ ನೋಡಿದಾಗ ಒಬ್ಬ ಅವಲೋಕನಕಾರನಿಗೆ ನೈತಿಕ ಅಂಶಗಳು ಬಹಳ ಮುಖ್ಯ, ಅಥವಾ ಮಾರಲ್ ಕಂಡೀಷನ್ಸ್ ಬಹಳ ಮುಖ್ಯ. ಇಲ್ಲಿ ನೈತಿಕ ಸ್ಥಿತಿಗತಿಗಳಂದ್ರೆ ಏನು? ಇಲ್ಲಿ ಒಬ್ಬ ಅವಲೋಕನಕಾರ ಅವಲೋಕನವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸತ್ಯವನ್ನ ಎತ್ತಿಡಿತಕ್ಕಂಥ ಧೈರ್ಯ ಅವನಲ್ಲಿ ಇರಬೇಕು. ಯಾಕಂದ್ರೆ ಅವಲೋಕನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಮಿಷಗಳಿಗೆ ಬಲಿಯಾಗ್ಬೋದು, ಅಥವಾ ಅವನ ವೈಯಕ್ತಿಕ ಆ ಒಂದು ಆವೇಗಕ್ಕೆ ಅಂದ್ರೆ ಉದ್ವೇಗಕ್ಕೆ ಒಳಗಾಗ್ಬೋದು, ಅಥವಾ ಅವನ ಭಾವನೆಗಳಿಗೆ ಅವನು ಮಾರಕ್ ಹೋಗ್ಬೋದು. ಇವೆಲ್ಲವನ್ನ ಅವನು ಏನ್ ಮಾಡಿರ್ಬೇಕು? ಸಂಪೂರ್ಣವಾಗಿ ವರ್ಜಿಸಿರ್ಬೇಕು. ನೈತಿಕ ಸ್ಥಿತಿಗತಿ ಅಂದ್ರೆ ಅವನಿಗೆ ವಿಜ್ಞಾನದಲ್ಲಿ ಸತ್ಯವನ್ನು ಎತ್ತಿರ್ತಕ್ಕಂಥ ಧೈರ್ಯ ಇರಬೇಕು, ಅಲ್ಲಿ ಪಕ್ಷಪಾತತನ ಮಾಡಬಾರ್ದು, ಹಾಗೂ ಅವನಲ್ಲಿ ಸಂಶೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸತ್ಯದೆಡೆಗೆ ಅವನ ಮನಸ್ಸು ಕೇಂದ್ರೀಕೃತವಾಗಿರಬೇಕು. ಅಲ್ಲಿ ಯಾವುದೇ ರೀತಿಯಾದಂತಹ ಪಕ್ಷಪಾತತನ ಮಾಡಬಾರದು, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು, ಸ್ವಾರ್ಥವನ್ನು ಸಂಪೂರ್ಣವಾಗಿ ತ್ಯಜಿಸಿರ್ಬೇಕು. ಅವನು ಸತ್ಯದೆಡೆಗೆ ಅವನ ಮನಸ್ಸನ್ನು ಸಂಪೂರ್ಣವಾಗಿ ಕೇಂದ್ರೀಕರಿಸಿಕೊಂಡಿರ್ಬೇಕು. ಹಾಗಿದ್ದಾಗ ಮಾತ್ರ ಒಬ್ಬ ಅವಲೋಕನ ಮಾಡ್ತಕ್ಕಂಥ ಅವಲೋಕನಕಾರ ಒಂದು ಸತ್ಯತೆಯನ್ನ ಎತ್ತಿಡಿಯುವ ಧೈರ್ಯ ಅವನಲ್ಲಿ ಇರಬೇಕು. ಇದು ಒಬ್ಬ ಅವಲೋಕನ ಮಾಡ್ತಕ್ಕಂಥ ಅವಲೋಕನಕಾರನಿಗೆ ಇರಬೇಕಾದಂತಹ ಮುಖ್ಯವಾದ ನಿಬಂಧನೆಗಳು ಅಥವಾ ಸ್ಥಿತಿಗತಿಗಳಂತೇಳಿ ನಾವು ಕರಿತೇವೆ. ಅವಲೋಕನದಲ್ಲಿರ್ತಕ್ಕಂಥ ಸ್ಥಿತಿಗತಿಗಳು ಏನು? ಒಂದು ಭೌತಿಕ ಸ್ಥಿತಿಗತಿ, ಅಥವಾ ಇದನ್ನ ನಾವು ಫಿಸಿಕಲ್ ಕಂಡೀಷನ್ಸ್ ಅಂತೇಳಿ ಕರಿತೇವೆ. ಎರಡನೇದು ಬೌದ್ಧಿಕ ಸ್ಥಿತಿಗತಿ, ಅಥವಾ ಇದನ್ನ ಇಂಟೆಲೆಕ್ಚುಯಲ್ ಕಂಡೀಷನ್ಸ್ ಅಂತೇಳಿ ಕರಿತೇವೆ. ಹಾಗೆ ಮೂರನೇದು ನೈತಿಕ ಸ್ಥಿತಿಗತಿ, ಅಥವಾ ಇದನ್ನ ಮಾರಲ್ ಕಂಡೀಷನ್ಸ್ ಅಂತೇಳಿ ಕರಿತೇವೆ. ಇದಿಷ್ಟು ಈ ಅವಲೋಕನಕಾರನಿಗೆ ಇರಬೇಕಾದಂತಹ ಮುಖ್ಯವಾದ 3 ಅಂಶಗಳಂತೇಳಿ ಕರಿತೇವೆ. ಇದನ್ನ ನಿಮ್ಗೆ ಪರೀಕ್ಷೆನಲ್ಲಿ 5 ಅಂಕಗಳಿಗೆ ಕೇಳ್ತಾರೆ. ಅವಲೋಕನಕಾರನಿಗೆ ಇರಬೇಕಾದಂತಹ ಒಂದು ನಿಬಂಧನೆಗಳು ಏನು, ಅಥವಾ ಸ್ಥಿತಿಗತಿಗಳು ಏನು, ಅಥವಾ ಕಂಡೀಷನ್ಸ್ ಏನು ಅಂತೇಳಿ ಕೇಳ್ತಾರೆ. ಆ ಕಂಡೀಷನ್ಸ್ ಅನ್ನ ವಿವರಿಸಿ ಅಂತೇಳಿ ನಿಮ್ಗೆ 5 ಅಂಕಗಳಿಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇದಿಷ್ಟು ಅವಲೋಕನಕಾರನಿಗೆ ಇರಬೇಕಾದಂತಹ 3 ಮುಖ್ಯವಾದಂತಹ ಕಂಡೀಷನ್ಸ್ ಅಂತೇಳಿ ಕರಿತೇವೆ. ನೆಕ್ಸ್ಟ್, ಅವಲೋಕನಕಾರನಿಗೆ ಇರಬೇಕಾದಂತಹ ಉಪಕರಣಗಳ ಪಾತ್ರ ಏನು ಅಂತೇಳಿ. ಅವಲೋಕನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಅವಲೋಕನಕಾರ ಒಂದು ಇದರಲ್ಲಿ ಉಪಕರಣಗಳು ಹೇಗೆ ಮಹತ್ವವನ್ನ ಹೊಂದಿರ್ತವೆ, ಉಪಕರಣಗಳು ಯಾಕೆ ಬೇಕು ಅಂತೇಳಿ. ಈಗ ಅವಲೋಕನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಪಕರಣಗಳ ಒಂದು ಮಹತ್ವ ಏನು ಅಂತೇಳಿ. ಅವಲೋಕನ ಮಾಡುವ ಸಂದರ್ಭದಲ್ಲಿ ಅವಲೋಕನದಲ್ಲಿ ಉಪಕರಣಗಳ ಪಾತ್ರ, ಇನ್ಸ್ಟ್ರೂಮೆಂಟ್ಸ್ ಬೇಕಾ? ಅಬ್ಸರ್ವೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ಸ್ಟ್ರೂಮೆಂಟ್ಸ್ ಹೇಗೆ ನಾವು ಬಳಸ್ಕೊಳ್ಬೇಕಾ, ಅದ್ರ ಅವಶ್ಯಕತೆ ಏನು, ಯಾಕೆ ಬೇಕು ಅಂತೇಳಿ. ಈಗ ಅವಲೋಕನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವ್ ಈಗಾಗಲೇ ಏನ್ ಕಂಡೀಷನ್ಸ್ ಅನ್ನ ಹೊಂದಿರಬೇಕು ಒಬ್ಬ ಅವಲೋಕನಕಾರ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಾವು ನೋಡಿದ್ದೇವೆ. ಹಾಗಿದ್ಮೇಲೆ ಉಪಕರಣಗಳು ಒಂದು ಪಾತ್ರ ಏನು ಅಂತೇಳಿ. ಈಗ ಅವಲೋಕನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಇಂದ್ರಿಯಗಳು ಬಹಳ ಮುಖ್ಯ ಅಂತೇಳಿ ಈಗಾಗಲೇ ನಾನು ಹೇಳಿದ್ದೇನೆ. ಇಂದ್ರಿಯಗಳು ಒಂದು ಸಾಮರ್ಥ್ಯ ಇಲ್ಲಿ ಬಹಳ ಮುಖ್ಯವಾಗುವಂಥದ್ದನ್ನ ನಾವು ಕಾಣ್ತೇವೆ. ಈ ಸಾಮರ್ಥ್ಯ ಅಥವಾ ಇಂದ್ರಿಯಗಳ ದೃಢತೆ ಅಂತಕ್ಕಂಥದ್ದು ನಮಗೆ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ. ಆ ಇಂದ್ರಿಯಗಳ ಸಾಮರ್ಥ್ಯವನ್ನ ನಾವು ಹೆಚ್ಚು ಮಾಡ್ಕೊಳ್ಬೇಕಾದಂತಹ ಒಂದು ಅಂಶವನ್ನ ನಾವಿಲ್ಲಿ ಕಾಣ್ತೇವೆ. ಇಂದ್ರಿಯಗಳು ಎಲ್ಲರಿಗೂ ಕೂಡ ಬಹಳ ಸೂಕ್ಷ್ಮವಾಗಿ ಕೆಲಸ ಮಾಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಮ್ಮ ಸಾಮರ್ಥ್ಯವನ್ನ ನಾವು ಹೆಚ್ಚು ಮಾಡ್ಕೊಳ್ಬೇಕಾದಾಗ ನಾವೇನ್ ಮಾಡ್ಬೇಕು? ಉಪಕರಣಗಳನ್ನ ಬಳಸ್ಕೊಳ್ಬೇಕಾಗುತ್ತೆ ನಾವು.
ಯಾಕಂದ್ರೆ ಸಂಶೋಧನಾ ಒಂದು ಸಂದರ್ಭದಲ್ಲಿ ಬರೀ ಇಂದ್ರಿಯಗಳನ್ನ ಇಟ್ಕೊಂಡೇ ನಾವು ಎಲ್ಲವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮಾನವನ ಒಂದು ಇಂದ್ರಿಯಗಳು ಅಥವಾ ಮಾನವನ ಒಂದು ಫಿಸಿಕಲ್ ಕಂಡೀಷನ್ಸ್ ಏನಿದೆ ಅಥವಾ ಇಂಟೆಲೆಕ್ಚುಯಲ್ ಕಂಡೀಷನ್ಸ್ ಏನಿದೆ ಇದು ಕ್ರಮೇಣ ಕ್ಷೀಣಿಸ್ತಾ ಹೋಗುವಂಥದ್ದನ್ನ ನಾವು ಕಾಣ್ತೇವೆ. ಅಂತಹ ಸಂದರ್ಭಗಳಲ್ಲಿ ನಾವು ನಮ್ಮ ಜೀವನದುದ್ದಕ್ಕೂ ನಾವು ಇವತ್ತು ಬಹಳ ಯಂತ್ರಗಳಿಗೆ, ಟೆಕ್ನಾಲಜಿಗೆ ನಾವು ಹೊಂದ್ಕೊಳ್ತಾ ಇದ್ವಿ. ಟೆಕ್ನಾಲಜಿ ಬೇಕೇ ಬೇಕು ನಮ್ಗೆ, ಅದು ಇಲ್ಲದೆ ನಾವು ಬದುಕಲಿಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನಮಗೂ ನಮ್ಮ ಒಂದು ತಂತ್ರಗಾರಿಕೆಗೂ ಅಥವಾ ಟೆಕ್ನಾಲಜಿಗೂ ನಮಗೆ ಒಂದು ಅವಿನಾಭಾವ ಸಂಬಂಧ ಕೂಡ ಇವತ್ತು ಬೆಳೆದು ಹೋಗಿದೆ. ಅಂತಹ ಸಂದರ್ಭಗಳಲ್ಲಿ ಅವಲೋಕನ ಮಾಡ್ತಕ್ಕಂತ ಒಂದು ಸಂದರ್ಭದಲ್ಲಿಯೂ ಕೂಡ ನಾವು ಈ ಉಪಕರಣಗಳನ್ನ ಹೆಚ್ಚಾಗಿ ಇವತ್ತು ಬಳಸ್ಕೊಳ್ತಾ ಇದ್ದೇವೆ. ಉಪಕರಣಗಳಿಲ್ಲದೆ ನಾವು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಉಪಕರಣಗಳ ಬಳಕೆಯಿಂದ ನಾವು ಅವಲೋಕನವನ್ನ ಸ್ವಲ್ಪ ಸುಲಭವಾಗಿ ಹಾಗೂ ವೇಗವಾಗಿ ಕೂಡ ಮಾಡ್ಕೊಳ್ತಕ್ಕಂತ ಒಂದು ಸಂದರ್ಭವನ್ನ ನಾವು ಕಾಣ್ತೇವೆ. ಅಂತಹ ಸಂದರ್ಭದಲ್ಲಿ ನಾವಿಲ್ಲಿ ನಮ್ಮ ಒಂದು ಇಂದ್ರಿಯಗಳ ಸಾಮರ್ಥ್ಯವನ್ನ, ಬುದ್ಧಿ ಮತ್ತು ಸಾಮರ್ಥ್ಯವನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ನಾವಿಲ್ಲಿ ಉಪಕರಣಗಳನ್ನ ಹೆಚ್ಚು ಬಳಸ್ಕೊಳ್ತೇವೆ ಅಷ್ಟೇ. ಅವಲೋಕನದಲ್ಲಿ ಉಪಕರಣಗಳ ಯಾಕೆ ಬೇಕು ಅಂತಂದ್ರೆ ನಮ್ಮ ಇಂದ್ರಿಯಗಳ ಸಾಮರ್ಥ್ಯ ಮತ್ತು ಬುದ್ಧಿಯನ್ನ ನಾವು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಉಪಕರಣಗಳನ್ನ ಹೆಚ್ಚಾಗಿ ಇವತ್ತು ಬಳಸ್ಕೊಳ್ತಾ ಇದ್ದೇವೆ. ಉಪಕರಣಗಳ ಒಂದು ಅವಶ್ಯಕತೆ ಇವತ್ತು ಬಹಳ ಮಹತ್ವವನ್ನ ನಾವು ಕಾಣ್ತಾ ಇದ್ದೀವಿ. ಉಪಕರಣಗಳು ಬೇಕೇ ಬೇಕು. ಇವತ್ತು ದಿನನಿತ್ಯದ ಜೀವನದಿಂದ ಹಿಡಿದು ವಿಜ್ಞಾನದಲ್ಲಿ ಬರ್ತಕ್ಕಂಥ ಸಂಶೋಧನೆಗಳನ್ನ ಕೂಡ ನಾವು ಇವತ್ತು ಮಾಡ್ಬೇಕಾದ್ರೆ ಉಪಕರಣಗಳನ್ನ ನಾವು ಹೆಚ್ಚಾಗಿ ಇವತ್ತು ಬಳಸ್ಕೊಳ್ತಾ ಇದ್ದೀವಿ. ಉಪಕರಣಗಳು ನಮ್ಗೆ ಇವತ್ತು ಬೇಕೇ ಬೇಕು. ಅಷ್ಟರ ಮಟ್ಟಿಗೆ ಉಪಕರಣಗಳಿಗೂ ನಮ್ಗೆ ಇವತ್ತು ಬಹಳ ಒಡನಾಟ ಕೂಡ ಬೆಳೆದು ಹೋಗಿದೆ. ಹಾಗಿದ್ಮೇಲೆ ಅವಲೋಕನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಅತಿ ದೂರದ ವಸ್ತುಗಳನ್ನ ನಾವು ನೋಡ್ಬೇಕಾಗುತ್ತೆ. ಅತಿ ದೂರದ ವಸ್ತುಗಳನ್ನ ನಾವು ವೀಕ್ಷಿಸುವಂತಹ ಸಂದರ್ಭದಲ್ಲಿ ನಾವು ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಕಣ್ಣು ಸ್ವಲ್ಪ ದೂರ ಅಷ್ಟೇ ನಾವು ವೀಕ್ಷಿಸ್ಲಿಕ್ಕೆ ಸಾಧ್ಯ. ಅತಿ ದೂರದಲ್ಲಿರು, ಉದಾಹರಣೆಗೆ ಆಕಾಶದಲ್ಲಿ ಇರ್ತಕ್ಕಂಥ ಗ್ರಹಗಳ ಒಂದು ಚಲನವಲನಗಳನ್ನ ಹಾಕ್ಬೋದು, ಹಾಗೇನೆ ಸೂರ್ಯ ಚಂದ್ರರನ್ನ ಹಾಕ್ಬೋದು ಅಥವಾ ನಕ್ಷತ್ರಗಳನ್ನ ಹಾಕ್ಬೋದು. ವೀಕ್ಷಿಸ್ಲಿಕ್ಕೆ ನಮ್ಗೆ ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ, ಹಾಗೂ ಸ್ಪಷ್ಟವಾದ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅತಿ ದೂರದ ವಸ್ತುಗಳನ್ನ ವೀಕ್ಷಿಸಲಿಕ್ಕೆ ನಾವು ಸೂಕ್ಷ್ಮ ದರ್ಶಕ ಯಂತ್ರಗಳನ್ನ ಕೂಡ ನಾವು ಬಳಸ್ಕೊಳ್ತೇವೆ. ಸೂಕ್ಷ್ಮ ದರ್ಶಕ ಯಂತ್ರಗಳನ್ನ ನಾವು ಬಳಸ್ಕೊಳ್ತೇವೆ. ಆ ಒಂದು ಯಂತ್ರದಿಂದ ಅಥವಾ ಉಪಕರಣದಿಂದ ಅತಿ ದೂರದಲ್ಲಿರುವ ವಸ್ತುಗಳ ಬಗ್ಗೆ ಇರ್ತಕ್ಕಂಥ ಒಂದು ಅಧ್ಯಯನವನ್ನ ಸುಲಭವಾಗಿ ಸ್ಪಷ್ಟವಾಗಿ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗುವಂಥದ್ದು. ಯಾಕಂದ್ರೆ ಬರಿಗಣ್ಣಿನಿಂದ ನಾವು ವೀಕ್ಷಿಸ್ಲಿಕ್ಕೆ ಆಗೋದಿಲ್ಲ, ಅಥವಾ ವೀಕ್ಷಿಸೋದ್ರಿಂದ ಸ್ಪಷ್ಟವಾದ ಮಾಹಿತಿಯನ್ನ ಕೂಡ ನಾವು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಂದ್ರಿಯಗಳು ಸೀಮಿತವಾದಂತಹ ಒಂದು ಶಕ್ತಿಯನ್ನ ಹೊಂದಿರ್ತಕ್ಕಂಥದ್ದು. ಆದ್ದರಿಂದ ಅತಿ ದೂರದ ವಸ್ತುಗಳನ್ನ ನಾವು ನೋಡ್ಲಿಕ್ಕೆ ದೂರದರ್ಶಕ ಯಂತ್ರವನ್ನ ಬಳಸ್ಕೊಳ್ತೇವೆ. ಹಾಗೆ ಅತಿ ಸಮೀಪದಲ್ಲಿರುವ ವಸ್ತುಗಳನ್ನ ನೋಡ್ಲಿಕ್ಕೂ ಕೂಡ ಬರಿಗಣ್ಣಿನಿಂದ ಆಗೋದಿಲ್ಲ. ಈಗ ಉದಾಹರಣೆಗೆ ಅತಿ ಸೂಕ್ಷ್ಮಾಣು ಜೀವಿಗಳನ್ನ, ವೈರಸ್ಗಳಾಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಇವೆಲ್ಲವನ್ನ ನೋಡ್ಲಿಕ್ಕೆ ನಮ್ಗೆ ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಸೂಕ್ಷ್ಮ ದರ್ಶಕ ಯಂತ್ರವನ್ನ ಬಳಸ್ಕೊಳ್ತೇವೆ. ಅತಿ ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನ ದೂರದರ್ಶಕ ಯಂತ್ರವನ್ನ ಬಳಸ್ಕೊಳ್ತೇವೆ. ಹಾಗೆ ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಜೀವಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಬರಿಗಣ್ಣಿನಿಂದ ವೀಕ್ಷಿಸಿ ಅವುಗಳನ್ನ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಸೂಕ್ಷ್ಮ ದರ್ಶಕ ಯಂತ್ರವನ್ನ ನಾವು ಬಳಸ್ಕೊಳ್ತೇವೆ. ಹಾಗೆ ಮೂರನೇ ಒಂದು ಉಪಕರಣ ಯಾವ್ದಪ್ಪ ಅಂತಂದ್ರೆ ಈ ಪ್ರಮಾಣಗಳನ್ನ ಸರಿಯಾಗಿ ಅಳತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಪ್ರಮಾಣಗಳನ್ನ ಸರಿಯಾದ ರೀತಿಯಲ್ಲಿ ಅಳತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ತಕ್ಕಡಿಗಳನ್ನ ಬಳಸ್ಕೊಳ್ತೇವೆ. ತಕ್ಕಡಿ ಅಂತಂದ್ರೆ ನಾವು ಪ್ರಮಾಣಗಳನ್ನ ಇಷ್ಟೇ ನಿರ್ದಿಷ್ಟ ಖಚಿತವಾಗಿ ನಾವು ಅಳತೆ ಮಾಡ್ಲಿಕ್ಕೆ ನಮ್ಗೆ ಬರಿಗಣ್ಣಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ತಕ್ಕಡಿಯನ್ನ ಬಳಸ್ಕೊಳ್ತೇವೆ. ಇದು ಕೂಡ ಒಂದು ಯಂತ್ರ ಉಪಕರಣ ಅಂತೇಳಿ ನಾವು ಹೇಳ್ಬೋದು. ಯಾಕಂದ್ರೆ ನಾವು ಹಾಗೇನೆ ನಾವು ಯಂತ್ರದ ಒಂದು ಸಹಾಯವಿಲ್ಲದೆ ಅದನ್ನ ನಿರ್ದಿಷ್ಟವಾಗಿ ನಿಖರವಾಗಿ ಬಳಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ತಕ್ಕಡಿಯನ್ನ ಬಳಸ್ಕೊಳ್ತೇವೆ. ಹಾಗೆ ಮಾನವನ ಒಂದು ರಕ್ತದ ಒತ್ತಡವನ್ನ ಕಂಡುಹಿಡಿಯಲಿಕ್ಕೆ, ಮಾನವನಲ್ಲಿರುವ ಒಂದು ರಕ್ತದ ಒತ್ತಡ ಆಗಿರ್ಬೋದು ಅಥವಾ ಉಸಿರಾಟದ ಒಂದು ಏರಿಳಿತ ಆಗಿರ್ಬೋದು, ಇವೆಲ್ಲವನ್ನ ನಾವು ಹಾಗೇನೆ ಅಂದ್ರೆ ಯಂತ್ರಗಳಿಲ್ಲದೆ ಸ್ಪಷ್ಟವಾಗಿ ನಾವು ಅದರ ಒಂದು ಮಾಹಿತಿಯನ್ನ ನಾವು ಒದಗಿಸ್ಲಿಕ್ಕೆ ಆಗೋದಿಲ್ಲ. ರಕ್ತದ ಒತ್ತಡವನ್ನ ಅಳಿಲಿಕ್ಕೂ ಕೂಡ ನಮ್ಗೆ ಇವತ್ತು ಏನ್ ಬೇಕು, ಯಂತ್ರಗಳ ಅಥವಾ ಉಪಕರಣಗಳ ಒಂದು ಅವಶ್ಯಕತೆ ಇದ್ದೇ ಇದೆ. ಹಾಗೂ ಉಸಿರಾಟದ ಏರಿಳಿತವನ್ನ ನಾವು ನೋಡ್ಲಿಕ್ಕೂ ಕೂಡ ನಮ್ಗೆ ಏನ್ ಬೇಕು, ಉಪಕರಣಗಳ ಒಂದು ಅವಶ್ಯಕತೆ ಬಹಳ ಮುಖ್ಯವಾದಂಥದ್ದು. ಹೀಗೆ ಉಪಕರಣಗಳನ್ನ ನಾವು ಸಾಕಷ್ಟು ದಿನನಿತ್ಯದ ಜೀವನದಿಂದ ಹಿಡಿದು ಅನ್ವೇಷಣೆಯವರೆಗೂ ಕೂಡ ನಾವು ಉಪಕರಣಗಳನ್ನ ಹೆಚ್ಚು ಬಳಸ್ಕೊಳ್ತೇವೆ. ಅದರಲ್ಲೂ ಕೂಡ ನಾವು ಅವಲೋಕನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಪಕರಣಗಳು ಬಹಳ ಮಹತ್ವವಾದದ್ದು ಕೂಡ ಹೌದು. ಇದನ್ನು ಕೂಡ ನಿಮ್ಗೆ 5 ಅಂಕಗಳಿಗೆ ಕೇಳ್ತಾರೆ.
ಅವಲೋಕನದಲ್ಲಿ ಇರಬೇಕಾದಂತಹ ಉಪಕರಣಗಳ ಪಾತ್ರ ಏನು, ಅವುಗಳ ಮಹತ್ವ ಏನು ಅಂತ ಹೇಳಿ ಕೇಳ್ತಾರೆ. ಇನ್ಸ್ಟ್ರೂಮೆಂಟ್ಸ್ ಅಂತಕ್ಕಂಥದ್ದು ನಮಗೆ ಬೇಕೇ ಬೇಕು. ಯಾಕಂದ್ರೆ ಇಂದ್ರಿಯಗಳ ಒಂದು ಸಾಮರ್ಥ್ಯವನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ, ಯಾಕಂದ್ರೆ ಇಂದ್ರಿಯಗಳು ಸೀಮಿತವಾದ ಶಕ್ತಿಯನ್ನ ಹೊಂದಿರೋದ್ರಿಂದ ಇಂದ್ರಿಯಗಳ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಉಪಕರಣಗಳು ಅತ್ಯವಶ್ಯಕವಾಗಿ ಬೇಕೇ ಬೇಕು. ಅಂತಹ ಉಪಕರಣಗಳಲ್ಲಿ ನೀವು ಒಂದು 5 ಉಪಕರಣಗಳನ್ನ ಇಟ್ಕೊಂಡು ಅವುಗಳ ಒಂದು ಫಂಕ್ಷನ್ಸ್ ಅನ್ನ ಬರೆದ್ರೆ ನಿಮ್ಗೆ ಆ ಒಂದು 5 ಅಂಕಗಳಿಗೆ ಆನ್ಸರ್ ಸಾಕಾಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ದೂರದರ್ಶಕ ಯಂತ್ರ ಯಾಕೆ ಬೇಕು ಅಂದ್ರೆ ಅತಿ ದೂರದಲ್ಲಿರುವ ವಸ್ತುಗಳನ್ನ ನಾವು ಗುರುತು ಅಧ್ಯಯನವನ್ನ ಮಾಡ್ಲಿಕ್ಕೆ, ಸ್ಪಷ್ಟವಾದ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ನಮ್ಗೆ ಬರಿಕಣ್ಣಿನಿಂದ ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ದೂರದರ್ಶಕ ಯಂತ್ರವನ್ನ ಬಳಸ್ಕೊಳ್ತೇವೆ. ಹಾಗೆ ಎರಡನೇದು ಸೂಕ್ಷ್ಮದರ್ಶಕ ಯಂತ್ರ ಯಾಕೆ ಬೇಕು ಅಂದ್ರೆ ಅತಿ ಸೂಕ್ಷ್ಮಾಣು ಜೀವಿಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರೀ ಕಣ್ಣಿನಿಂದ ನಾವು ಅಧ್ಯಯನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಧ್ಯಯನ ಮಾಡಿದ್ರೂ ಕೂಡ ಸ್ಪಷ್ಟವಾದಂತಹ ಸರಿಯಾದ ನಿಖರವಾದ ಕರಾರುವಕ್ಕಾದ ಮಾಹಿತಿಯನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಸೂಕ್ಷ್ಮದರ್ಶಕ ಯಂತ್ರವನ್ನ ಬಳಸ್ಕೊಳ್ತೇವೆ. ಹಾಗೂ ಪ್ರಮಾಣ, ಈಗಾಗಲೇ ಹೇಳಿದೆ, ನಾವು ಹಾಗೇನೆ ಬರೀ ಕೈನಿಂದಲೇ ನಾವು ಪ್ರಮಾಣಗಳನ್ನ ನಿರ್ದಿಷ್ಟವಾಗಿ ನಿಖರವಾಗಿ ನಾವು ಮಾಡ್ಲಿಕ್ಕೆ ಬರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ತಕ್ಕಡಿಯನ್ನ ಹೆಚ್ಚಾಗಿ ಬಳಸ್ಕೊಳ್ತೇವೆ. ಹಾಗೂ ಮತ್ತೊಂದು ಉಪಕರಣ ಏನಪ್ಪಾ ಅಂತಂದ್ರೆ, ಈಗ ಮಾನವನ ದೇಹದಲ್ಲಿರ್ತಕ್ಕಂಥ ರಕ್ತದ ಒತ್ತಡ ಆಗಿರ್ಬೋದು, ಹಾಗೂ ಉಸಿರಾಟದ ಏರಿಳಿತಗಳಾಗಿರ್ಬೋದು, ಇವೆಲ್ಲವನ್ನ ಹಾಗೆ ಬರಿಗಣ್ಣಿನಿಂದ ನಮ್ಗಿರ್ತಕ್ಕಂಥ ಸಾಮರ್ಥ್ಯವನ್ನ ಬಳಸ್ಕೊಂಡು ಅದನ್ನ ನಿಖರವಾಗಿ ಸರಿಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಸ್ಟೆಥೋಸ್ಕೋಪ್ ಅನ್ನ ಬಳಸ್ಕೊಳ್ತೇವೆ. ಇದು ಕೂಡ ನಮಗೆ ಮುಖ್ಯವಾದಂತಹ ಒಂದು ಉಪಕರಣ ಕೂಡ ಹೌದು. ಹಾಗೆ ವಾತಾವರಣದಲ್ಲಿರ್ತಕ್ಕಂಥ ಒಂದು ಉಷ್ಣಾಂಶವನ್ನ ಅಳಿಲಿಕ್ಕೂ ಕೂಡ ನಮಗೆ ಉಪಕರಣ ಬಹಳ ಮುಖ್ಯ. ಹಾಗೆ ನಾವು ನಿಖರವಾಗಿ ಸ್ಪಷ್ಟವಾಗಿ ಅದರ ಮಾಹಿತಿಯನ್ನ ಕೊಡ್ಲಿಕ್ಕೆ ಬರೋದಿಲ್ಲ, ಸರಿಯಾದ ಮಾಹಿತಿಯನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಅಂತಹ ಸಂದರ್ಭದಲ್ಲಿಯೂ ಕೂಡ ಈ ಉಷ್ಣಾಂಶದ ಒಂದು ನಿಖರವಾದ ಮಾಹಿತಿಯನ್ನ ಕೊಡ್ಲಿಕ್ಕೂ ಕೂಡ ನಮಗೆ ಉಪಕರಣ ಬಹಳ ಮುಖ್ಯವಾದ. ಆದ್ದರಿಂದ ಈ ಅವಲೋಕನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಉಪಕರಣಗಳು ಬಹಳ ಮಹತ್ವದ ಪಾತ್ರವನ್ನ ನಿರ್ವಹಿಸುತ್ತವೆ ಅಂತೇಳಿ ಹೇಳಿದ್ರೆ ಇದಕ್ಕೆ ಈ ಒಂದು 5 ಅಂಕಗಳಿಗೆ ಈ ಒಂದು ಉತ್ತರ ಸಾಕಾಗುತ್ತೆ. ಯಾಕಂದ್ರೆ ಈ 5 ಏನು ಉಪಕರಣಗಳಿದೆಯೋ ಆ 5 ಉಪಕರಣಗಳ ಜೊತೆಗೆ ಇನ್ನು ಅನೇಕ ಉಪಕರಣಗಳನ್ನ ನಾವು ಹೇಳ್ತಾ ಹೋಗ್ಬೋದು. ಆ ಉಪಕರಣಗಳ ಜೊತೆಗೆ ಈ ನಮ್ಮ ಇಂದ್ರಿಯಗಳ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ, ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಮುಖಾಂತರ ನಾವು ಸ್ಪಷ್ಟವಾದ ಮಾಹಿತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಉಪಕರಣಗಳಿಂದ ನಾವು ಸ್ಪಷ್ಟವಾದ ಮಾಹಿತಿಯನ್ನ, ಸ್ಪಷ್ಟವಾದ ನಿಖರವಾದ ಅಳತೆಯನ್ನ ಹಾಗೂ ಒಂದು ಕರಾರುವಕ್ಕಾದ ಮಾಹಿತಿಯನ್ನು ಒದಗಿಸಲಿಕ್ಕೆ ಸಾಧ್ಯ. ಹಾಗಾಗಿ ಉಪಕರಣಗಳು ಇವತ್ತು ಅವಲೋಕನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ನಿರ್ವಹಿಸುತ್ತವೆ.